ಒಳಗೆ ಏನು ಹೇಳ್ಕೊಂಡು ಬಂದರು ಅಂತ ಕೇಳಿದ್ರೆ ಸೃಷ್ಟಿ ಕ್ರಮವನ್ನು ಹೇಳ್ಕೊಂಡು ಬಂದರು, ಪಂಚೀಕರಣವನ್ನು ಹೇಳ್ಕೊಂಡು ಬಂದರು. ಆಮೇಲೆ 5 ಕೋಶಗಳು ಅವು ನಾನೂ ಅಲ್ಲ ಮತ್ತು ನನ್ನೂ ಅಲ್ಲ ಅನ್ನೋದನ್ನು ಹೇಳ್ಕೊಂಡು ಬಂದು ಈಗೇನು ಮಾಡಕತ್ತಾರಪ್ಪ ಅಂತ ಕೇಳಿದ್ರೆ 3 ಅವಸ್ಥೆಗಳು ಜಾಗ್ರ, ಸ್ವಪ್ನ, ಸುಸುಪ್ತಿ. ಇವುಗಳ ವರ್ಣನೆಯನ್ನ ಈ ಸದ್ದ ಮಾಡಕತ್ತಾರ. ಇಲ್ಲಿ ಏನು ಮಾಡಿದ್ರು ಅಂತ ಕೇಳಿದ್ರೆ ಇಲ್ಲಿ ಪರ್ಯಂತರವಾಗಿ ಜಾಗೃತದ್ದು, ಸ್ವಪ್ನದ್ದು ಮತ್ತು ಸುಸುಪ್ತಿಯ ಲಕ್ಷಣಗಳ ಪದಕೃತಿಯನ್ನ ಮಾಡಿ ತೀನಿ ದೋಷಕ್ಕೆ ಅಬಕ್ಕೆ ದರ್ಶಕ ವಿಚಾರಕಾನ ಪದಕೃತಿ ಪರೀಕ್ಷಾ ಕೈಯೇ ಅತಿವ್ಯಾಪ್ತಿ ಅವ್ಯಾಪ್ತಿ ಅಸಂಭವ ಏತತ್ರಯ ದೂಷಣ ರಹಿತತ್ವ ಸಲ್ಲಕ್ಷಣಂ. ಜಾಗೃತ, ಸ್ವಪ್ನ, ಸುಸುಪ್ತಿಗಳ ಲಕ್ಷಣಗಳ ಪದಕೃತಿಯನ್ನ ಮಾಡಿ ಅವು ಸಲ್ಲಕ್ಷಣ ಅಂತ ಸಿದ್ಧ ಮಾಡ್ಕೊಂಡು ಬಂದರು. ವಿಷಯ ಕಡೆ ಹೋಗೋಣ. ಜಾಗೃತ ಅವಸ್ಥಾಕ ಮೈ ಸಾಕ್ಷಿ ಹೂँ. ಸಾಕ್ಷಿ ಅಂದ್ರೆ ಏನು ಅಂತ ಕೇಳಿದ್ರೆ ಉದಾಸೀನತ್ವ ಸತಿ ಬೌದ್ಧ ಸಾಕ್ಷಿ, ಅಕೃತತ್ವ ಸತಿ ದೃಷ್ಟ ಸಾಕ್ಷಿ, ಅಂತಃಕರಣ ವಿಷಯ ವರ್ತನೆ ವಾಲ ಚೇತನ ಮಾತ್ರಕ್ಕೂ ಸಾಕ್ಷಿ ಕೈ. ಹಿಂಗೆ 3 ಲಕ್ಷಣ ಅದಾವ ಸಾಕ್ಷಿ. ಅದು ಗ್ರಂಥಾಗಿಲ್ಲ. ಸಾಕ್ಷಿ ಅಂದ್ರೆ ಇಬ್ಬರು ಜಗಳಾಡುವಂತಹ ಸಮಯದೊಳಗೆ ಪಕ್ಷಪಾತವಿಲ್ಲದೆ ನಾವು ನಿಜವಾಗಲೂ ಸಾಕ್ಷಿ ಅಂತೇಳಿ ಅಲ್ಲಿ ಯಾರಿಗೆ ಕರಿಬೇಕು ಅಂದ್ರೆ ಕೋರ್ಟ್ನಲ್ಲಿ ಇರ್ತಕ್ಕಂಥ ಜಡ್ಜ್ಗಳಿಗೆ ಸಾಕ್ಷಿ ಅಂತ ಕರಿಬಹುದು. ಸಾಕ್ಷಿ ಅಂದ್ರೆ ಒಬ್ಬರ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಸಾಕ್ಷಿನೂ ಅಂತೀವಿ ನಾವು. ಆದ್ರೆ ರಾಗದ್ವೇಷ ಇಲ್ಲದೆ ಇಬ್ಬರ ಹಾವಭಾವ ಮತ್ತು ಇಬ್ಬರ ಒಂದು ನಡವಳಿಕೆ ಚಾರಿತ್ರ್ಯಗಳ ಬಗ್ಗೆ ವಿಚಾರ ಏನು ಮಾಡ್ತಿರ್ತಾರಲ್ಲ ಅವ್ರಿಗೆ ಸಾಕ್ಷಿ ಅಂತ ಕರಿಬೇಕು. ಗೊತ್ತಾಗ್ತದೆ. ಕೋರ್ಟ್ನ ನಿಲ್ಲಿಸ್ತೀವಲ್ಲ ಒಬ್ಬರ ಪರವಾಗಿ ಹೇಳ್ತಕ್ಕಂಥದ್ದು, ಅದನ್ನು ಸಾಕ್ಷಿ ಹೌದು. ಇಲ್ಲಿ ಸಾಕ್ಷಿ ಅನ್ನೋದಕ್ಕೆ ಏನು ಅರ್ಥಪ್ಪ ಅಂತ ಕೇಳಿದ್ರೆ ಯಾರ ಬಗ್ಗೆನೂ ರಾಗನೂ ಇಲ್ಲ, ಯಾರ ಬಗ್ಗೆ ದ್ವೇಷನೂ ಇಲ್ಲ. ಅದಕ್ಕೆ ಜಾಗೃತ ಅವಸ್ಥೆ ಅಂದ್ರೂ ಅಷ್ಟ, ಸ್ವಪ್ನಾವಸ್ಥೆ ಅಂದ್ರೂ ಅಷ್ಟ, ಸುಸುಪ್ತಿ ಅವಸ್ಥೆ ಅಂದ್ರೂ ಅಷ್ಟ, ಸ್ಥೂಲ ಶರೀರ ಅಂದ್ರೂ ಅಷ್ಟ, ಸೂಕ್ಷ್ಮ ಶರೀರ ಅಂದ್ರೂ ಅಷ್ಟ, ಕಾರಣ ಶರೀರ ಅಂದ್ರೂ ಅಷ್ಟ. ಸುಮ್ಮನೆ ಇದ್ದುಕೊಂಡು ಇವರ ವ್ಯವಹಾರಗಳನ್ನ ಇವರ ಚಟುವಟಿಕೆಗಳನ್ನ ಅರಿತಿರ್ತಾರೆ. ಅಂಥವ್ರಿಗೆ ಏನನ್ಬೇಕು? ಸಾಕ್ಷಿ ಅಂತ ಕರಿಬೇಕು. ಅಂತಃಕರಣ ವಿಷಯ ವರ್ತನೆ ವಾಲ, ಅಂತಃಕರಣದಲ್ಲಿ ಇರುವಂತ ಅಂದ್ರೆ ಚಿದಾಭಾಸನು ಅದಾನ, ಚಿದಾಭಾಸನು ಅದಾನ. ಆದ್ರೆ ಚಿದಾಭಾಸ ಅಂತಃಕರಣ ವಿಷಯ ವರ್ತನೆ ವಾಲ ಚೇತನ ಮಾತ್ರ ಅಂದ. ಚಿದಾಭಾಸ ಚೇತನ ಮಾತ್ರ ಇಲ್ಲವ. ಅವ ಹೆಂಗದನ ಚಿದಾಭಾಸ ಅಂತ ಕೇಳಿದ್ರ ಚಿತ್ ಜಡ ಅದಾನ. ಒಂದು ಜಡ ಪ್ರಕಾಶ, ಒಂದು ಜಡ ಪ್ರಕಾಶ, ಇನ್ನೊಂದು ಚಿತ್ ಜಡ ಪ್ರಕಾಶ, ಇನ್ನೊಂದು ಸ್ವಯಂ ಪ್ರಕಾಶ. ಪ್ರಕಾಶಗಳೊಳಗೆ ಬೆಳಕಿನ ತಿಳಿಯುವುದ್ರೊಳಗೆ 3 ವಸ್ತುಗಳದಾವ. ಜಡ ಪ್ರಕಾಶ ಅಂದ್ರೆ ಬೆಳಕ, ಲೈಟ್, ದೀಪ. ಅದು ಬೆಳಕೇನೋ ಕೂಡ್ತೈತಿ, ಖರೆ ನಾ ಎಲ್ಲಿದ್ದೀನಿ ಅನ್ನೋದು ಜ್ಞಾನ ಅದಕ್ಕಿಲ್ಲ. ಬೇಡ, ಆ ಬೆಳಕನಾಗ ಎಷ್ಟು ಜನ ಅದಾರ ಅನ್ನೋದು ಇಲ್ಲ, ಈ ಬಲ್ಪಕ್ಕೆ ಗೊತ್ತೈತೇನೋ ಇಲ್ಲ. ಇದು ಜಡ ಪ್ರಕಾಶ. ಪ್ರಕಾಶ ಅಂದ್ರೇನು ಬೆಳಕ ಕೊಡ್ತದ, ಖರೆ ಅಲ್ಲಿ ಯಾರ್ಯಾರು ಅದಾರ ಅನ್ನೋದು ತಿಳುವಳಿಕೆ ಇಲ್ಲ. ಅದಕ್ಕೆ ಏನನ್ಬೇಕು? ಜಡ ಪ್ರಕಾಶ. ಇನ್ನೊಂದು ಚಿತ್ ಜಡ ಪ್ರಕಾಶ, ತಿಳಿತದ. ಈಕೆ ನನ್ನ ಹೆಂಡತಿ, ಇವ್ರು ನನ್ನ ಮಕ್ಕಳು, ಇವ್ರು ನನ್ನ ಅಪ್ಪ, ಇವ್ರು ನನ್ನ ಗಂಡ, ಇದು ನನ್ನ ಮನಿ, ಇದು ನನ್ನ ಮಠ, ಹಿಂಗೆಲ್ಲ ತಿಳಿತೈತಿ. ತಿಳಿತದ, ಆದ್ರೆ ಮತ್ತೆ ತಿಳಿಸ್ಕೋತದನ್ನು. ಹೌದು, ತಿಳಿತದ, ತಿಳಿಸ್ಕೋತದ. ಅಂದ್ರೆ ಅರ್ಧ ಚೇತನ ಅರ್ಧ ಜಡ. ಹ್ಯಾಂಗ್ರಿ ಅಂತ ಕೇಳಿದ್ರೆ ಲೈಟ್ ಹೊಳದಂತೆ ಕದ್ದೊತ್ತಿಕಿ ನ್ಯಾಯಿ. ಲೈಟ್ ಹೊಳ ಇರ್ತೈತಿ, ಗೊತ್ತನು? ಹಾರ್ತಿರ್ತೈತಿ ಅಲ್ಲ, ಹಿಂದೆ ಲೈಟ್ ಹತ್ತಿರ್ತಾರ. ಅದಕ್ಕೆ ಅರ್ಧ ಬೆಳಕಿರ್ತೈತಿ, ಅರ್ಧ ಮುಂದೆ ಕತ್ಲಿರ್ತೈತಿ. ಹಂಗೆ ಚಿದಾಭಾಸ ಎಲ್ಲ ಘಟಪಟಾದಿ ಸಂಪೂರ್ಣ ಜಗತ್ತನ್ನು ತಿಳಿತಾನ. ಆದ್ರೆ ಚಿದಾಭಾಸ ಏನದನ ಸಂಪೂರ್ಣ ಜಗತ್ತೇನೋ ತಿಳಿತಾನ. ಆದ್ರೆ ಆತ್ಮನಿಂದ ತಿಳಿಸ್ಕೋತಾನ, ಆತ್ಮನಿಂದ ಅರಸ್ಕೋತಾನ, ಎಲ್ಲವನ್ನ ತಿಳಿತಾನ. ಆದ್ರೆ ಆತ್ಮನ ಕಡೆಯಿಂದ ತಿಳಿಸ್ಕೋತಾನ. ಇದಕ್ಕೇನನ್ಬೇಕು? ಚಿಜ್ಜಡ ಪ್ರಕಾಶ. ಇನ್ನು ಆತ್ಮ ಏನದನ ಅವ ಬರೀ ತಿಳಿಯವಷ್ಟೇ, ಅವನಿಗೆ ತಿಳಿಯೋರು ಯಾರೂ ಇಲ್ಲ. ಅವನಿಗೇನನ್ಬೇಕು? ಸ್ವಯಂ ಪ್ರಕಾಶ. ಇಂಥ ಸ್ವಯಂ ಅಂತಃಕರಣದಲ್ಲಿ ಇರುವಂಥ ಚೇತನ ಮಾತ್ರ ಅಂದ್ರೆ ಚಿದಾಭಾಸನು ಅದನ. ಚಿದಾಭಾಸ ಚೇತನ ಮಾತ್ರ ಇಲ್ಲ, ಜಡನು ಮಿಕ್ಸ್ ಐತಿ. ಅಲ್ಲಿ ಮಾತ್ರ ಅಂತ ಪದ ಯಾಕೆ ಇಟ್ರಪ್ಪ ಅಂದ್ರೆ ಅಂತಃಕರಣದಲ್ಲಿ ಪಾಪ ಪುಣ್ಯ ಧರ್ಮ ಅಧರ್ಮ ರಾಗ ದ್ವೇಷ ಇವೆಲ್ಲ ಅದಾವ. ಅವಕ್ಕೆ ಯಾವಕ್ಕೂ ಚೇತನ ಅನ್ಬೇಡ್ರಿ, ಅವಕ್ಕೆ ಯಾಕೂ ಸಾಕ್ಷಿ ಅನ್ನಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಆತ್ಮನಿಗೆ ಮಾತ್ರ ಸಾಕ್ಷಿ ಏನ್ರಿ ಅಂತ ಹೇಳಿದ್ರು. ಜಾಗೃತ ಅವಸ್ಥಾಕ ಮೈ ಸಾಕ್ಷಿ. ಈಗ ಏನು ಹೇಳೋರು ಅದಾರಪ್ಪ ಅಂತ ಕೇಳಿದ್ರೆ ಜಾಗೃತ ಅವಸ್ಥೆಯನ್ನ ನಾನು ಅರಿತಕ್ಕಂಥವನು ತಿಳಿತಕ್ಕಂಥವನು ಅದೀನಿ.
ರಾಗದ್ವೇಷ ರಹಿತದಿಂದ ತಿಳಿತೀನಿ ಅನ್ನೋದನ್ನ ಹೇಳೋರದಾರ. ಪ್ರಶ್ನೆ ಸಂಖ್ಯೆ 107. ಜಾಗೃತ ಅವಸ್ಥಾ ಸೋ ಕ್ಯಾ ಹೈ? ಜಾಗೃತ ಅವಸ್ಥಾ ಅಂದ್ರೆ ಏನ್ರಿ ಅಂತ ಹೇಳ್ತಾರ. ಉತ್ತರ 14 ಇಂದ್ರಿಯ ಆಧ್ಯಾತ್ಮ ಹೇ. 14 ಇಂದ್ರಿಯಗಳು. 14 ಇಂದ್ರಿಯಗಳು ಅಂದ್ರೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಆಮೇಲೆ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ. ಮುಂದೆ ಬಿಡಿಸಿ ಹೇಳೋರ್ದಾರ ಅವ್ರು. ತಿನ್ಕೆ 14 ದೇವತಾ ಅಧಿದೇವ ಹೇ. 14 ಇಂದ್ರಿಯಗಳಿಗನ್ರಿ ಅಧ್ಯಾತ್ಮ. ಆ 14 ಇಂದ್ರಿಯಗಳಿಗೆ 14 ಮಂದಿ ದೇವತೆಗಳದಾರ. ಆ ದೇವತೆಗಳ ಸಹಾಯದಿಂದನೇ ಈ ಕೈಗಳು ವ್ಯವಹಾರ, ಇವೆಲ್ಲ ಇಂದ್ರಿಯಗಳು ವ್ಯವಹಾರ ಮಾಡ್ತಾವ. ಆ ದೇವತೆಗಳಿಗೇನ್ರಿ ಅಧಿದೇವ. ತಿನ್ಕೆ 14 ವಿಷಯ ಅಧಿಭೂತ. ಆ 14 ಇಂದ್ರಿಯಗಳಿಗೆ 14 ವಿಷಯಗಳದಾವ. ಆ ವಿಷಯಗಳಿಗನ್ರಿ ಅಧಿಭೂತ. ಇನ್ನು ಬೇಚಾಲಿಸ ತತ್ವ ನಶೆ ಎಷ್ಟದು? 14 1 14, 14 28, 14 42. ಈ 42ಗಳಿಂದ ಎಲ್ಲಿ ವ್ಯವಹಾರ ನಡೀತದ? ಜಿಸ್ ವಿಷಯ ವ್ಯವಹಾರ ಹುವೆ. ವ್ಯವಹಾರ ಅಂದ್ರೇನು? ಶಬ್ದ ಪ್ರಯೋಗಕ್ಕೂ ವ್ಯವಹಾರ ಕೈ. ಈಗ ನಾನು ನಿಮ್ಮ ಜೊತೆ ವ್ಯವಹಾರ ಮಾಡತ್ತೀವಲ್ಲ. ಸೊ ಜಾಗೃತ ಅವಸ್ಥಾ ಹೇ. ಇದಕ್ಕೇನನ್ಬೇಕು? ಜಾಗೃತ ಅವಸ್ಥಾ ಅನ್ಬೇಕು. ಇಲ್ಲಿ ಆಧ್ಯಾತ್ಮ ಅಂದ್ರೇನು, ಅಧಿದೈವ ಅಂದ್ರೇನು, ಅಧಿಭೂತ ಅಂದ್ರೇನು, ಜಾಗೃತ ಅಂದ್ರೇನು ಟಿಪ್ಪಣಿ ಬಂದವು. ಆಧ್ಯಾತ್ಮ ಅಂದ್ರೆ ಏನಪ್ಪ? ಟಿಪ್ಪಣಿ ಸಂಖ್ಯೆ 75. ವಿಚಾರ ಸಾಗರ ಟಿಪ್ಪಣಿ 62, 63, 64ರಲ್ಲಿ ಬಂದೈತಿ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿಗೆ ಬೇಕು ಅಂದ್ರೆ ಅಲ್ಲಿ ನೋಡ್ಕೋತೀನಿ. ಅಂದ್ರೆ ವಿಚಾರ ಸಾಗರದಲ್ಲಿ 62, 63, 64 ಅಲ್ಲಿ ಬಂದೈತಿ. ಇಲ್ಲಿ ಟಿಪ್ಪಣಿ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರೆ ವಿಚಾರ ಚಂದ್ರದೊಳಗ 75. ಆತ್ಮಂಕು ಆಶ್ರಯ ಕರಿಕೆ ವರ್ತನೆ ವಾಲಾ ಜೋ ಇಂದ್ರಿಯ ಅಧಿಕ ಹೈ ವೇ ಅಧ್ಯಾತ್ಮ ಕೈ. ಇವು ಆತ್ಮನ ಆಶ್ರಯದಾಗ ಅದಾವ ಇವೆಲ್ಲ ಇಂದ್ರಿಯಗಳು. ಏನು ಆತ್ಮನಿಗೆ ಬಿಟ್ಟದಾವು? ಆತ್ಮನ ಜಡ ಪದಾರ್ಥಗಳಲ್ಲಿ ಇರಬೇಕಾಗಿತ್ತು. ಕೊಡದಲ್ಲಿ ಕಣ್ಣ, ಕಾಲ, ಕಿವಿ, ಮೂಗ, ಬಾಯಿ ಅದಾವ? ಇಲ್ಲ. ಇವ್ ಚೇತನ ಪುರುಷ ಬೇಕಾ ಇಂದ್ರಿಯಗಳಿಗೆ? ಇಂದ್ರಿಯಗಳಿಗೆ ಏನ್ ಬೇಕು? ಚೇತನ ಪುರುಷ ಬೇಕ. ಹೀಗಾಗಿ ಇವು ಇಂದ್ರಿಯಗಳು ಏನು ಆತ್ಮನನ್ನ ಆಶ್ರಯ ಮಾಡಿಕೊಂಡು ವ್ಯವಹರಿಸ್ತಾವಲ್ಲ, ಇವಕ್ಕೇನನ್ಬೇಕು? ಆಧ್ಯಾತ್ಮ ಅಂತ ಕರಿಬೇಕು. ಟಿಪ್ಪಣಿ ಸಂಖ್ಯೆ 73, 76. स्वसंगात से भिन्न हुए और चक्षु इंद्रिय का अविषय हुए सो अधिदैव ಕೈಯೇ. ಆದಿದೈವ. ಈ 14 ಇಂದ್ರಿಯಗಳಿಗೆ 14 ದೇವತೆಗಳದಾರ. ಕಣ್ಣಿಗೆ ಒಬ್ರು ಬೇರೆ, ಕಿವಿಗೆ ಒಬ್ರು ಬೇರೆ, ಮೂಗಿಗೆ ಒಬ್ರು ಬೇರೆ, ಬಾಯಿಗೆ ಒಬ್ರು ಬೇರೆ, ಹಿಂಗೆ ದೇವತೆಗಳದಾರ. ಸ್ವಸಂಗಾತಸೆ. ಸ್ವ ಅಂದ್ರ ಆತ್ಮ. ಸ್ವ ಅಂದ್ರೆ ಏನ್ ತಿಳ್ಕೊಬೇಕಲ್ಲಿ? ಆತ್ಮ. ಸಂಘಾತ ಅಂದ್ರೆ ಶರೀರ. ಏನ್ ತಿಳ್ಕೊಬೇಕು? ಸ್ವ ಅಂದ್ರೆ ಆತ್ಮ. ಆತ್ಮನ ಆಸರದಲ್ಲಿರ್ತಕ್ಕಂಥ ಸಂಘಾತ ಅಂದ್ರೆ ಶರೀರ. ಸ್ವಸಂಘಾತ್ಸೆ ಭಿನ್ನ ಹುವೆ. ಆತ್ಮನಕ್ಕಿಂತಲೂ ಶರೀರಕ್ಕಿಂತಲೂ ಭಿನ್ನಾಗಿರಬೇಕು. ಚಕ್ಷು ಇಂದ್ರಿಯಕ ಅವಿಷಯ ಹುವೆ. ಯಾವುದೇ ಇಂದ್ರಿಯಗಳಿಗೆ ಅದು ಗೋಚರ ಆಗಬಾರದು. ಯಾವುದೇ ಇಂದ್ರಿಯಗಳಿಗೂ ಅದು ಗೋಚರಿಸಬಾರದು. ಅವಕ್ಕೇನನ್ಬೇಕು? ಅಧಿದೈವ ಅಂತ ಅನ್ಬೇಕು. ದೇವತೆಗಳು ಅಂತ ಯಾರಿಗೆ ಕರಿಬೇಕು ಅಂದ್ರೆ ಇಂದ್ರಿಯಗಳಿಗೆ ಅದು ಗೋಚರ ಆಗಬಾರ್ದು ಅಂದ್ರೆ ತೋರ್ಬಾರ್ದು. ಇಂದ್ರಿಯಗಳಿಗೆ ಅದು ತೋರ್ಬಾರ್ದು. ಅವುಗಳಿಗೆ ಏನನ್ಬೇಕು? ದೇವತೆ ಅನ್ಬೇಕು ಅಂತ ಹೇಳಿದ್ರು ಅವರು. ಇಂದ್ರಿಯಗಳಿಗೆ ತೋರ್ಬಾರ್ದು, ಅವಕ್ಕೆ ದೇವತೆಗಳು ಅನ್ಬೇಕಂತ ನೀವು ಹೇಳಾಕತ್ತೀರಿ. ಸೂರ್ಯ ತೋರ್ತಾನ? ಸೂರ್ಯ ತೋರ್ತಾನೋ ಇಲ್ಲೋ? ಚಂದ್ರಮ್ ತೋರ್ತಾನ? ಅಗ್ನಿದೇವ ಬೆಂಕಿ ತೋರ್ತೈತಿ? ಅಗ್ನಿದೇವ ಅಂದಿವಲ್ಲೋ ನೀನು. ನಾವು ಹೋಮ ಮಾಡುವಾಗ ತರ್ಪಣ ಕೊಡ್ತೀವಿ, ಓಂ ಇಂದ್ರಾಯ ಸ್ವಾಹ ಅಂತೀವಿ. ಮತ್ತು ಸ್ವಾಹ ಅಂತಂದ್ರೆ ಬೆಂಕಿ ಮೂಲಕವಾಗಿ, ಅಗ್ನಿದೇವನ ಮೂಲಕವಾಗಿನೇ ಆ ದೇವತೆಗಳಿಗೆ ತರ್ಪಣವನ್ನು ಮುಟ್ಟಿಸ್ತಿರ್ತೀವಿ, ಹವಿಜಗಳನ್ನ. ಮೂಲಕ ಬೆಂಕಿನೂ ಕಾಣ್ತೈತಿ, ಸೂರ್ಯನೂ ಕಾಣ್ತಾನ, ಚಂದ್ರನೂ ಕಾಣ್ತಾನ. ಕಣ್ಣಿಗೆ ಕಾಣಲಾರ್ದೆ ದೇವರು ಅಂತ ಹೇಳಿದಾರೆ ಅವ್ರಿಗೆ. ಮತ್ತು ಅವು ಕಣ್ಣಿಗೆ ಕಾಣ್ತಾವ ಅನ್ಬೇಕು, ದೇವ್ರು ಅಲ್ಲೇನು? ಪ್ರಶ್ನೆ ಬರೋಬ್ಬರ ಐತೋ ಇಲ್ಲ? ನಮಕ್ಕಿಂತಲೂ ಬೆನ್ನಿರ್ಬೇಕು. ನೇತ್ರಾದ್ರಿ ಇಂದ್ರಿಯಗಳಿಗೆ ಅವು ತೋರಬಾರ್ದು. ಅಂಥವಕ್ಕೆ ದೇವರು ಅಂತ ಕರಿಬೇಕು ಅಂತ ಹೇಳಕತ್ತಾರ. ಮತ್ತು ಸೂರ್ಯ ನಮಸ್ಕಾರ ಮಾಡ್ತೀವಲ್ಲ ನಾವು,
ಪ್ರಾತಃ ಬ್ರಹ್ಮ ಸ್ವರೂಪವೇ ಮಧ್ಯಾಹ್ನ ಮಹೇಶ್ವರ ಅಸ್ತ ಮನೆ ಸ್ವಯಂ ವಿಷ್ಣು ತ್ರಿಮೂರ್ತಿ ದಿವಾಕರ ಮಾಡ್ತೀವಲ್ಲ. ಸೂರ್ಯ ನಮಸ್ಕಾರ ಮಾಡ್ತೀವಲ್ಲ, ಚಂದ್ರಗೆ ನಮಸ್ಕಾರ ಮಾಡ್ತೀವಲ್ಲ, ಬೆಂಕಿಗೆ ನಮಸ್ಕಾರ ಮಾಡ್ತೀವಲ್ಲ, ಮತ್ತು ಅವ್ರ ದೇವ್ರು ಅದಾರಲ್ಲೋ, ಮತ್ತು ತೋರಾಕತ್ತಾವಲ್ಲೋ, ಮತ್ತು ತೋರ್ಬಾರ್ದು ಅಂತಾರಲ್ಲ. ನಮ್ಗಿಂತ ಬೆನ್ನು ಇರಬೇಕು ಮತ್ತು ತೋರ್ಬಾರ್ದು. ಹ್ಯಾಂಗ ಮಾಡೋದು? ನಮ್ಮ ಪ್ರಶ್ನೆನೇ ಬರಂಗಿಲ್ಲ, ಸುಮ್ಮನೆ ನಮ್ಮ ಪ್ರಶ್ನೆ ಎಬ್ಬಿಸಿ ತಲೆ ಕೇಳಿಸ್ತಿರ್ತೀರ. ಈಗ ಕುರುಡದಾನ ಅವನಿಗೆ ಕುರುಡ ಅಂತ ಯಾಕೆ ಕತ್ತೀವಿ? ಕಣ್ಣ ಕಾಣಲಾರ ಸಲುವಾಗಿ ಅವನಿಗೆ ಕುರುಡ ಅಂತೀವಿ. ಕಿವುಡದಾನ, ಹೌದಾ? ಲಕ್ಷ ಕೊಡ್ರಿ. ಕಿವುಡದಾನ, ಅವನಿಗೆ ಕಿವಿ ಕೇಳ್ತಾವ, ಕಿವಿ ಕೇಳಾರ ಸಂಬಂಧನೇ ಅವನಿಗೆ ಕಿವುಡ ಅಂದ್ರು. ಏನಿಲ್ಲ ಅವನಿಗೆ? ಒಬ್ಬನಿಗೆ ಕಣ್ಣಿಲ್ಲ, ಇನ್ನೊಬ್ಬನಿಗೆ ಕಿವಿ ಇಲ್ಲ. ಕಣ್ಣಿಲ್ಲ ಅಂದ್ರೆ ಪೂರಾ ಹಿಂಗೆ ಚರ್ಮ ಬಂದು ಸಫಾಯಿ ಅದಾವ, ಏನಿವ ಅದಾವ? ಅದಾವ. ಗುಡ್ಡಿನ ಒಳಗೆ ಅದಾವ, ಗುಡ್ಡಿನೂ ಐತಿ, ಕಣ್ಣೂ ಐತಿ. ಆದ್ರೂ ಮತ್ತು ಅವನಿಗೆ ಕುಡ್ಡ ಯಾಕಂದ್ರಿ? ಇವು ಏನದಾವ? ಇವು ಕಿಡಿಕಿ ಅದಾವ. ಇವಕ್ಕೇನು ಅನ್ಬೇಕು? ಕಿಡಿಕಿ ಅದಾವ. ಕಿಡಿಕಿ ಅದಾವ ಅಂದ ಬಳಕ ಕಿಡಿಕ್ಯಾಗ ಮಂದಿ ಇರ್ತಾರ, ಮನ್ಯಾಗ ಮಂದಿ ಇರ್ತಾರ? ಮನ್ಯಾಗ ಇರ್ತಾರ. ಹಂಗ ಅದು ಸೂರ್ಯ ಅಲ್ಲ ತೋರೋದೇನಲ್ಲ, ಅದು ಸೂರ್ಯ ಅಲ್ಲ, ಅದು ಕಿಡಿಕಿ ಐತಿ. ಏನೈತಿ ಅದು? ಕಿಡಿಕಿ ಐತಿ. ಕಿಡಿಕಿ ತೋರಾಕತ್ತ, ಕಿಡಿಕಿ ಒಳಗೆ ಸೂರ್ಯ ಅದ. ಅವನ ಕಿಡಿಕಿ ಮೂಲಕವಾಗಿ ಪ್ರಕಾಶ ಅಷ್ಟ ಬಂದ ಅಂತ ಹೇಳ್ಬೇಕಲ್ಲಿ. ಇವೆಲ್ಲ ಏನದಾವ? ಗೋಲಕ್ ಅದಾವ. ಕಿವಿ ಇರ್ತೈತಿಲ್ಲೋ, ಮತ್ ಕೇಳ್ಸಂಗಿಲ್ಲ ಯಾಕ? ಇದು ಕಿವಿ ಅಲ್ಲ, ಇದಂದ್ರ ಕಿವಿ ಅಲ್ಲ, ಇದಂದ್ರ ಕಣ್ಣಲ್ಲ. ಇವೇನದಾವ? ಗೋಲಕ್ ಅದಾವ, ಅಂದ್ರೆ ಕಿಡಿಕಿ ಅದಾವ ಅಂತ ತಿಳ್ಕೊಬೇಕು. ಇಂದ್ರಿಯಗಳೆಲ್ಲದಾವ? ಒಳಗಡೆ ಇರ್ತಾವ. ಹಂಗ ಸೂರ್ಯ ಅಂದದು ಗೋಲಕ್ ಐತಿ, ಸೂರ್ಯ ಒಳಗಡೆ ಇರ್ತಾನ ಅಂತ ಹೇಳ್ಬೇಕು. ಅಕಸ್ಮಾತ್ ಹೇಳಂದ್ರೆ ಸಿಗ್ಬೋತೀರಿ ನೀವು. ಗೊತ್ತಾತಲೋ? ದೇವತೆಗಳಂದ್ರೆ ಎದಕ್ಕೆ ಅನ್ಬೇಕಂತ ಹೇಳಿದ್ರಲ್ಲ, ಆತಪ್ಪ ದೇವತೆಗಳ ಕಣ್ಣಿ ಕಾಣಬಾರ್ದು ಅಂತ ಹೇಳ್ತೀರಿ. ಇನ್ನೊಂದು ಪ್ರಶ್ನೆ ಬರತ್ತ. ಇನ್ನೊಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ತುಳಸಿದಾಸರಿಗೆ ಹನುಮಪ್ಪ ಪ್ರತ್ಯಕ್ಷ ಆಗಿದ್ದ? ಹೌದಾ? ಆಮೇಲೆ ಅರ್ಜುನನಿಗೆ ಕೃಷ್ಣ ಪ್ರತ್ಯಕ್ಷ ಆಗಿದ್ದ? ಮತ್ತು ಮಂದಿಗೆ ಕಾಣಬಾರ್ದು ಅಂತ ಹೇಳಾಗತ್ತೀರಿ, ಮತ್ತು ಅವ್ರು ಕಂಡಾರಲ್ಲ. ಮಾಡೋದು? ಧೃತರಾಷ್ಟ್ರನಿನ್ನೂ ಕೃಷ್ಣ ಕಂಡಿದ್ದ? ಸಂಜಯಗೆ ಕೃಷ್ಣ ಕಂಡಿದ್ದ? ಧೃತರಾಷ್ಟ್ರನ ಸಾರಥಿ ಯಾರು? ಸಂಜಯ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಧೃತರಾಷ್ಟ್ರಕ್ಕೆ ಏನಿದು? ಧೃತರಾಷ್ಟ್ರನ ಶ್ಲೋಕ ಇದು, ಅವನ ಮಾತಿದು. ಭಗವದ್ಗೀತಾ ಅವಾಗ ಹೇಳಿದ್ದೆಲ್ಲ ಕೃಷ್ಣನ ಶ್ಲೋಕಗಳಲ್ಲವು. ಬೇರೆದವ್ರು ಹೇಳಿದ್ದು ಅದಾವ, ಅದ್ರಾಗ ಅರ್ಜುನ್ ಹೇಳಿದ್ದು ಅದಾವ, ಧೃತರಾಷ್ಟ್ರ ಹೇಳಿದ್ದು ಅದಾವ. ಹೌದಲ್ಲ? ಧೃತರಾಷ್ಟ್ರ ಕೇಳ್ತಾನ ಸಂಜಯಗೆ, ಧರ್ಮಕ್ಷೇತ್ರವಾದಂಥ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡುರಾಜನ ಮಕ್ಕಳು ಅಂದ್ರೆ ನನ್ನ ತಮ್ಮನ ಮಕ್ಕಳು ಏನು ಮಾಡಾಕತ್ತಾರ ಅಂತ ಕೇಳೋಣ. ಅವಾಗ ಸಂಜಯ್ ಹೇಳ್ತಾನಲ್ಲ, ಅಲ್ಲಿ ಇದ್ದದೆಲ್ಲ ಪಿಕ್ಚರ್. ಸಂಜಯ್ ಕೃಷ್ಣ ಪ್ರತ್ಯಕ್ಷ ಆಗ್ಯಾನೋ ಇಲ್ಲೋ, ಅರ್ಜುನನಿಗೆ ಕೃಷ್ಣ ಪ್ರತ್ಯಕ್ಷ ಆಗ್ಯಾನೋ ಇಲ್ಲೋ, ಎಷ್ಟೆಷ್ಟೋ ಮಂದಿ ಮಹಾತ್ಮರಿಗೆ ದೇವತೆಗಳು ಪ್ರತ್ಯಕ್ಷ ಆಗ್ಯಾರೋ ಇಲ್ಲೋ. ಮತ್ತು ಕಣ್ಣಿಗೆ ತೋರ್ದ್ರ ದೇವ್ರನ ಅಲ್ಲ ಅಂತ ನೀವು ಅನ್ನಾಕತ್ತೀರಿ ಪಂಡಿತ್ ಪೀತಾಂಬರಜಿಯವರು. ಮತ್ತು ಅವೆಲ್ಲ ದೇವ್ರುಗಳ ಅಲ್ಲೇನು? ಬರ್ತದಿಲ್ಲ ಪ್ರಶ್ನೆ? ಹ್ಯಾಂಗ ಮಾಡೋದು? ಅಲ್ಲಿ ಏನ್ ಅರ್ಥ ಮಾಡ್ಬೇಕು? ಇವೇನ್ ಎಲ್ಲಾ ರೀತಿ ನಮಗೇನು ಇಂದ್ರಿಯ ದೇವರು ಕೊಟ್ಟಲ್ಲ, ಈ ಇಂದ್ರಿಯಗಳಿಗೆ ಪ್ರತ್ಯಕ್ಷ ಅಲ್ಲ. ಅರ್ಜುನನಿಗೆ ವಿರಾಟ ರೂಪ ತೋರಿಸ್ಬೇಕಾಗಿತ್ತು ಅಂದ್ರೆ ಮೊದಲು ಅವನಿಗೆ ವಿಶೇಷ ಚಕ್ಷುವನ್ನ ಕೊಟ್ಟಿದ್ದ, ದಿವ್ಯ ಚಕ್ಷುವನ್ನ ಕೊಟ್ಟಿದ್ದ. ವೇದವ್ಯಾಸರು ಕೂಡ ಸಂಜಯನಿಗೆ ದಿವ್ಯ ಚಕ್ಷುವನ್ನ ಕೊಟ್ಟಿದ್ರು. ಈ ನೇತ್ರದಿಂದ ನೋಡಕ್ ಸಾಧ್ಯನೇ ಇಲ್ಲ, ಅವುಗಳ ಪ್ರಕಾಶವನ್ನ ತಡ್ಕೊಳಕ್ ಆಗೋದೇ ಇಲ್ಲ. ಸೂರ್ಯಾಗ ನೋಡಕ್ಕಾಗಲ್ಲ ನಮಗ ಸೂರ್ಯನನ್ನ ನೋಡಕ್ಕಾಗಲ್ಲ. ಇನ್ನು ದೇವ್ರಂದ್ರೆ ಏನು? ಅದ್ರ 100 ಪಟ್ಟ ಪ್ರಕಾಶಮಾನವಾಗಿರ್ತೈತಿ. ಅದನ್ಯಾಗ ನೋಡಕ್ ಬರ್ತೈತಿ? ಬರಂಗಿಲ್ಲ. ಅಂದ್ರೆ ಈ ಇಂದ್ರಿಯಗಳಿಗೆ ಪ್ರತ್ಯಕ್ಷ ಅಲ್ಲ, ಅದು ದಿವ್ಯ ದೃಷ್ಟಿ ಇರ್ತೈತಿ. ಆ ದೃಷ್ಟಿಗೆ ಪ್ರತ್ಯಕ್ಷ ಅದಾನ. ಗೊತ್ತಾತಲ್ಲ? प्रश्न संख्या 77। स्वसंगात से भिन्न हुए और चक्षु आदि इंद्रिय का विषय हुए स्व अधिभूत कहिए. ನಮಗೆ ವಿಷಯ ಅಂತ ಎದಕ್ಕೆ ಕರಿಬೇಕು ರೀ ಅಂತ ಕೇಳಿದ್ರೆ,
ನಮಕ್ಕಿಂತಲೂ ಬೆನ್ನಿರಬೇಕು, ಇಂದ್ರಿಯಗಳಿಗೆ ತೋರ್ತಿರಬೇಕು, ಅವು ಉಪಯೋಗಿಸಕ್ಕ ಬರ್ತಿರಬೇಕು. ಅಂಥವಕ್ಕೆ ಏನನ್ಬೇಕು? ವಿಷಯ ಅನ್ಬೇಕು. ಅವಕ್ಕ ಏನಂತಾರ? ಅಧಿಭೂತ ಅಂತ ಕೂಡ ಕರೀತಾರೆ. ಅವಕ್ಕೆ ಏನಂತ ಕರೀತಾರ? ಅಧಿಭೂತ. ಅಂದ್ರೆ ಇಲ್ಲಿ ಏನ್ ಹೇಳಿದ್ರು? 14 ದೇವತೆಗಳು ಹೇಳಿದ್ರು, 14 ಇಂದ್ರಿಯಗಳು ಹೇಳಿದ್ರು. ಆ ಇಂದ್ರಿಯಗಳಿಗೆ 14 ವಿಷಯಗಳನ್ನ ಹೇಳಿದ್ರು. ಕಣ್ಣಿಗೇನು ರೂಪ ವಿಷಯ, ಕಿವಿಗೇನು ಶಬ್ದ ವಿಷಯ, ಹೌದಲ್ಲ, ಮೂಗಿಗೇನು ಗಂಧ ವಿಷಯ, ನಾಲಿಗೆಗೇನು ರಸ ವಿಷಯ, ಚರ್ಮಕ್ಕೇನು ಸ್ಪರ್ಶ ವಿಷಯ, ಕೈಗೆ ಕುಡೋದು ತೊಳೋದು ವಿಷಯ, ಕಾಲಿಗೆ ನಡೆಯೋದು ವಿಷಯ, ಹಿಂಗೆ ಹೇಳೋರ್ದಾರ ಮುಂದವ್ರು. ಅವು 14 ವಿಷಯಗಳು, 14 ದೇವತೆಗಳು, 14 ಇಂದ್ರಿಯಗಳು. ಟಿಪ್ಪಣಿ ಸಂಖ್ಯೆ 78 ಜಾಗೃತದ ಮೇಲೆ ಬಂದೈತಿ. ये स्थूल दृष्टि वाले पुरुषन को जानने योग्य जागृत का लक्षण है, तैसे ही स्वप्न सुसुप्ति विषय भी जानना. 14 ಇಂದ್ರಿಯಗಳು, 14 ದೇವತೆಗಳು, 14 ವಿಷಯಗಳಿಂದ ಎಲ್ಲಿ ವ್ಯವಹಾರ ನಡೆಯುತ್ತದೆಯೋ ಅದು ಜಾಗೃತ ಅವಸ್ಥೆ ಎನ್ನಬೇಕು. ಇದು ಸ್ಥೂಲ ದೃಷ್ಟಿಯಿಂದ ಹೇಳಲ್ಪಟ್ಟಂತ ಲಕ್ಷಣ. ಸೂಕ್ಷ್ಮ ದೃಷ್ಟಿಯಿಂದ ಹೇಳಬೇಕಾಗಿತ್ತು ಅಂದ್ರೆ ನಿನ್ನೆ ಹೇಳಿದೀವಿ ಅಂತಾರೆ. स्वप्न और सुसुप्ति ते भिन्न हुए, इंद्रिय जन्य ज्ञान काल का आधार हुए और इंद्रिय जन्य ज्ञान के विषय का आधार काल हुए. सो ಜಾಗೃತ ಅವಸ್ಥಾ ಕೈ ಅಂತ ನೀನು ಹೇಳ್ಯಾರಲ್ಲ. ಸ್ವಪ್ನ ಮತ್ತು ಸುಸುಪ್ತಿಗಿಂತಲೂ ಭಿನ್ನ ಇರಬೇಕು, ಇಂದ್ರಿಯದಿಂದ ಜ್ಞಾನ ಆಗ್ತಿರ್ಬೇಕು, ಇಂದ್ರಿಯ ಜನ್ಯ ಜ್ಞಾನದ ಸಂಸ್ಕಾರಕ್ಕೆ ಆಧಾರ ಕಾಲ ಇರಬೇಕು, ಅದಕ್ಕೆ ಜಾಗೃತ ಅವಸ್ಥಾ ಅನ್ಬೇಕು ಅನ್ನೋದು ಇದು ಬಹಳ ಕಠಿಣವಾದಂಥದ್ದು ಟಿಪ್ಪಣಿ ಐತಿ. ಇದಕ್ಕೆ ಜಾಗೃತ ಲಕ್ಷಣ ಅಂತ ಅಂತಾರೆ. ಮತ್ತು ಇದು ನಮಗೆ ಬುದ್ಧಿಯಾಗಿ ಹಿಡಿಸಲ್ರಿ ಅಂದ್ರೆ ಅದನ್ನ ಬಿಡು. ನೀನು ಬುದ್ಧಿಯಾಗ ಅದು ಹಿಡಿಸಿದ್ರೆ ಅದು ಇಟ್ಕೋ, ಅದು ಹಿಡಿಸಲಿಲ್ಲ ಅಂದ್ರೆ ಇದನ್ನ ಇಟ್ಕೋ. ಯಾವುದು? 14 ಇಂದ್ರಿಯ, 14 ದೇವತೆಗಳು, 14 ವಿಷಯಗಳು, ಇವೆಲ್ಲ ಕೂಡಿ ಎಲ್ಲಿ ವ್ಯವಹಾರ ನಡೀತದೆ ಅದಕ್ಕೆ ಜಾಗೃತ ಅಂದ್ಬಿಡು, ಮುಗಿದು. ಯಾರನ್ನೂ ಬಿಡ್ಲಿಲ್ಲ ಅವರು. ಬಲ್ಕಿನ ಕಣ್ಣು ನಂದ, ಎಡಕಿನ ಕಣ್ಣು ನಂದ. ಏನು ಬೇರೆ ಬೇರೆ ಅದಾವ? ಇಲ್ಲ, ಎರಡೂ ನನ್ನೂನೇ ಅದಾವ. ಟಿಪ್ಪಣಿ ಸಂಖ್ಯೆ ಇದು ಪ್ರಶ್ನೆ ಸಂಖ್ಯೆ 108. 14 ಇಂದ್ರಿಯ ಕೌನ್ಸಿ ಹೇ? 14 ಇಂದ್ರಿಯಗಳು ಅಂತ ಹೇಳಿದ್ರಿ. ಅವು 14 ಇಂದ್ರಿಯಗಳು ಯಾವ್ಯಾವ ರೀ ಅಂತ ಕೇಳಾಯ್ತ ನಾವು. ಮೊದಲು 14 ಇಂದ್ರಿಯಗಳು ಹೇಳ್ತಾರೆ, 14 ದೇವತೆಗಳು ಹೇಳ್ತಾರೆ, 14 ವಿಷಯಗಳು ಹೇಳ್ತಾರೆ. ಉತ್ತರ: ಜ್ಞಾನೇಂದ್ರಿಯ 5, 5 ಜ್ಞಾನೇಂದ್ರಿಯಗಳು ಹೇಳ್ತಾರೆ. ಶ್ರೋತ್ರ ಅಂದ್ರೆ ಕಿವಿ, ತ್ವಚ ಅಂದ್ರೆ ಚರ್ಮ, ಚಕ್ಷು ಅಂದ್ರೆ ನೇತ್ರ, ಜೂಹ ಅಂದ್ರೆ ನ್ಯಾಲಿಗೆ, ಘ್ರಾಣ ಅಂದ್ರೆ ಮೂಗು. ಇವ ಇದಕ್ಕೂ ಏನನ್ಬೇಕು? ಜ್ಞಾನೇಂದ್ರಿಯ ಅಂತ ಕರಿಬೇಕು. ಯಾಕಂದ್ರೆ ಯಾವಾಗಲೂ ಬರೀ ಜ್ಞಾನವನ್ನ ಮಾಡ್ಕೋತಿರ್ತಾವೆ. ಈ ಕರ್ಮೇಂದ್ರಿಯ ಒಳಗೆ ಹೇಳ್ತಾರೆ 5 ಕರ್ಮೇಂದ್ರಿಯ ಒಳಗೆ. ವಾಕ ಅಂದ್ರೆ ಬಾಯಿ, ಪಾಣಿ ಅಂದ್ರೆ ಕೈ, ಪಾದ ಅಂದ್ರೆ ಕಾಲು, ಉಪತ್ಸ ಅಂದ್ರೆ ಮೂತ್ರೇಂದ್ರಿಯ, ಆಮೇಲೆ ಗುದದ್ವಾರ ಅಂದ್ರೆ ಮಲತ್ಯಾಗ ಸ್ಥಾನ. ಇವು 5 ಕರ್ಮೇಂದ್ರಿಯಗಳು. ಅಂತಃಕರಣಕ್ಕಾಚಾರಿ. ಈಗ ಅಂತಃಕರಣದ 4 ಹೇಳ್ತಾರೆ: ಮನ, ಬುದ್ಧಿ, ಚಿತ್ತ और अहंकार. ये 14 ಇಂದ್ರಿಯ ಆಧ್ಯಾತ್ಮ ಹೇ. ಇವುಗಳಿಗೆ ಏನನ್ಬೇಕು? ಆಧ್ಯಾತ್ಮ ಅಂತ ಕರಿಬೇಕು. ಆಧ್ಯಾತ್ಮ ಅಂದ್ರೆ ನಾವು ಆಧ್ಯಾತ್ಮ ಕಡೆ ಒಂದು ಸ್ವಲ್ಪ ಬಾರಪ್ಪ ಅಂದ್ರೆ ಶಾಸ್ತ್ರ ಕಡೆ ಬಾರಪ್ಪ ಅಂತ ಅನ್ನಂಗೆ ಆಕೈತಿ. ಆತ್ಮನನ್ನ ಆಶ್ರಯ ಮಾಡಿಕೊಂಡು ವ್ಯವಹಾರ ಮಾಡ್ತಕ್ಕಂಥ ಇಂದ್ರಿಯಗಳಿಗೂ ಕೂಡ ಆಧ್ಯಾತ್ಮವೆನ್ನುತ್ತಾರೆ. ಅದು ಹ್ಯಾಂಗ ಅಂತ ಕೇಳಿದ್ರೆ ನಿಮ್ಗೊಂದು ಸಾದೃಶ್ಯ ಹೇಳ್ತೀನಿ. ತತ್ವ ಅಂದ್ರೆ ಶುದ್ಧ ಚೈತನ್ಯಕ್ಕೂ ತತ್ವ ಕೈ ಅಂತ ಲಕ್ಷಣ ಐತಿ. ಬ್ರಹ್ಮನಿಗೆ ತತ್ವ ಅನ್ಬೇಕು ಅಂತ ಐತಿ. ಇನ್ನೊಂದೇನೈತಿ? 25 ತತ್ವಗಳು, ಪಂಚಮಹಾಭೂತಗಳ 25 ತತ್ವಗಳು. ಅಲ್ಲಿ ತತ್ವಗಳು ಅಂತೀವಿಲ್ಲ, ಅಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಅರ್ಥ ಮಾಡಬೇಕು. 25 ತತ್ವಗಳು ಅಂದ್ರೆ 5 ಭೂತಗಳಿಂದ ಆಗಲ್ಪಟ್ಟಂಥದ್ದು. ಶೋಕ, ಕಾಮ, ಕ್ರೋಧ, ಮೋಹ, ಭಯ ಅಂತಲ್ಲಿ ಅರ್ಥ ಮಾಡ್ಬೇಕು. ಹೌದಲ್ಲ? ಇನ್ನು ಆವರಣ ನಾಶಕ ಹೇತು ತತ್ವಜ್ಞಾನಕ್ಕೆಯೇ. ಅಜ್ಞಾನವನ್ನ ನಾಶ ಮಾಡುವಂಥದ್ದಕ್ಕೆ ತತ್ವಜ್ಞಾನ ಅಂತಾರ ಅಂತಂದಾಗ ಅಲ್ಲಿ ಬ್ರಹ್ಮಜ್ಞಾನ ಅಂತ ತಿಳ್ಕೊಬೇಕು. ಹೌದಲ್ಲ? ಇಲ್ಲಿ ಹೇಳುವಂಥ ಅಧ್ಯಾತ್ಮ ಅಂತ ಹೇಳುವ ಸಮಯದೊಳಗೆ ಇಲ್ಲಿ ಏನು ತಿಳ್ಕೊಬೇಕು? ಇಂದ್ರಿಯಗಳು ಅಂತ ತಿಳ್ಕೊಬೇಕು. ಆಧ್ಯಾತ್ಮ ಮಾರ್ಗದ ಕಡೆ ಬಾರಪ್ಪ ಅಂತಂದ್ರ ಅಲ್ಲಿ ಪಾರಮಾರ್ಥ ಕಡೆ ಬಾ ಅಂತ ಹಿಂಗೆ ತಿಳ್ಕೊಬೇಕು. 14 ಇಂದ್ರಿಯಗಳಾದವಾ. ये 14 ಇಂದ್ರಿಯ ಆಧ್ಯಾತ್ಮ ಹೇ. ಇವಕ್ಕೆ ಆಧ್ಯಾತ್ಮ ಅಂತ ಕರೀತಾರೆ. ಪ್ರಶ್ನೆ ಸಂಖ್ಯೆ 109. 14 ಇಂದ್ರಿಯನಿಕೆ 14 ದೇವತಾ ಕೌನ್ಸೆ ಹೇ? ಇವು 3 ಬೇಕಾ ಕೆಲಸ ಆಗ್ಬೇಕಾದ್ರೆ? ಕೈ ಕೆಲಸ ಮಾಡ್ಬೇಕಾಗಿತ್ತಂದ್ರ, ಇಂದ್ರಿಯಗಳು ವ್ಯವಹಾರ ಮಾಡ್ಬೇಕಾಗಿತ್ತಂದ್ರೆ ಅವು 3 ಬೇಕಾ. ಇದಕ್ಕೆ ಕೊಡೋ ತೊಳೋದು ವಿಷಯ ಬೇಕು. ಹೌದಾ? ಕೈ ಬೇಕು, ಕೊಡ್ಬೇಕು ತಗೋಬೇಕಂದ್ರೆ ಕೈ ಬೇಕೋ ಬೇಡ? ಕೈನೂ ಬೇಕು. ಆಮೇಲೆ ಅದಕ್ಕೆ ದೇವತೆನೂ ಬೇಕು. ದೇವತೆ ಇಲ್ಲಾಂದ್ರೆ ಕೈ ಕೆಲಸ ಮಾಡಂಗಿಲ್ಲ ಅದು.
ಲಕೋ ಹೊಡೆದಿರ್ತೈತಿಲೋ, ಕೈ ಇರ್ತೈತಿಲೋ, ಕೈ ಕೆಲಸ ಮಾಡ್ತೈತಿ? ಮಾಡಂಗಿಲ್ಲ. प्रश्न संख्ये 109 14 इंद्रिय के 14 देवता कौन सा है? उत्तर ज्ञानेन्द्रिय के 5 के देवता, 5 ज्ञानेन्द्रियಗಳಿಗೆ 5 ದೇವತೆಗಳನ್ನು ಹೇಳ್ತಾರೆ. ಶ್ರೋತ್ರೇಂದ್ರಿಯ का देवता ದಿಶಾ ಅಂದ್ರೆ ದಿಕ್ಪಾಲ. ತಾವು ಟಿಪ್ಪಣಿ ಕೊಟ್ಟರು ಅಲ್ಲಿ ಇಂಥ ವಿಷಯಗಳು ಇವು ಗುರುಮುಖದಿಂದನೇ ಗೊತ್ತಾಗ್ತಿರ್ತಾವ. ಅಲ್ಲಿ ಏನು ಕೊಟ್ಟರು ಅಲ್ಲಿ? ಶ್ರೋತ್ರೇಂದ್ರಿಯ ದೇವತಾ ಯಾರದ್ರ? ದಿಶಾ. ದಿಶಾ ಅನ್ನೋಳು ಟಿಪ್ಪಣಿ ಐತಿ. ಒಂದು ಹೂವಿನ ಚಿತ್ರ ಐತೋ ಏನೈತೋ ಕನ್ನಡದಾಗ ಕೊಟ್ಟಿಲ್ಲ. ಕಂಸನ ಕೊಟ್ಟಾರೇನು? ಪಂಡಿತ್ ಪಿತಾಂಬರಜರು ತಾಳು ಟಿಪ್ಪಣಿ ಕೊಟ್ಟಾರ. ನಾನು ಯಾಕೆ ಅಲ್ಲಿ ಹೂವಿನ ಟಿಪ್ಪಣಿ ಸಂಖ್ಯೆ ಹಾಕಿಲ್ಲ ಅವರು? ನಾ ಹೇಳ್ತೀನಿ ಕೇಳಿರಿ, ಕೇಳ್ತಾರೆ ಯಾರ್ರಿ, ಯಾಕ್ರಿ ಸಂಖ್ಯೆ ಹಾಕಿಲ್ಲ ಹೂವಿನ ಚಿತ್ರ ಕೊಟ್ರ ಅಂತ ಕೇಳ್ತಾರೆ. ಅವಾಗ ಏನು ಹೇಳ್ಬೇಕು ಅಲ್ಲಿ ಅಂದ್ರೆ, ಗ್ರಂಥ ಎಲ್ಲ ಬರ್ಕೋತ ಹೋದ್ರು ಪಂಡಿತ್ ಪಿತಾಂಬರಜರು. ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಬರ್ಕೋತ ಹೋದ್ರು. ಅಲ್ಲೇ ಸಂದರ್ಭಕ್ಕೆ ಅನುಸಾರವಾಗಿ ಅವ್ರ ಬಗ್ಗೆ ವಿಶೇಷ ಜ್ಞಾನ ಕೊಡೋ ಸಲುವಾಗಿ ಏನು ಮಾಡಿದ್ರು, ಟಿಪ್ಪಣಿ ಸಂಖ್ಯೆ ಹಾಕಿ ಟಿಪ್ಪಣಿ ಸಂಖ್ಯೆ ಹಾಕಿ ಎಲ್ಲ ಗ್ರಂಥ ಮುಗಿಸಿದ್ರು. ಮುಗಿಸೋದ ಬಳಕ ಮತ್ತೊಂದು ಸಲ ಕಣ್ಣು ಆಡಿಸ್ಬೇಕಲ್ಲ, ಗ್ರಂಥ ಸರಿಯಾಗಿ ಆಗೈತೋ ಇಲ್ಲ ಅಂತೇಳಿ. ಮತ್ತೊಂದು ಸಲ ಕಣ್ಣು ಆಡಿಸುವಂಥ ಸಮಯದೊಳಗೆ ಈ ವಿಷಯನೂ ಒಂದು ಸ್ವಲ್ಪ ತಿಳಿಸ್ಕೊಡ್ಬೇಕಾಗಿತ್ತಲ್ಲ ಅಂತೇಳಿ ಅವ್ರಿಗೆ ಹೊಳೆದಾಗ, ಯಾರಿಗೆ? ಪಂಡಿತ್ ಪಿತಾಂಬರಜಿಯವರಿಗೆ ಇದ್ರ ಬಗ್ಗೆ ಬಿಟ್ಟಲ್ಲನ. ಅದಕ್ಕೆ ಭೂಲ್ಕ ಪುತ್ಲ ಹಿ ಮನುಷ್ಯ, ಮನುಷ್ಯನಿಗೆ ಮರುವೆ ಅನ್ನೋದು ಇರಾಕಬೇಕು. ಎಲ್ಲ ಬರೆದ ನಂತರ ಇದನ್ನೂ ಒಂದು ಬರಿಬೇಕಾಗಿತ್ತಲ್ಲ, ಹ್ಯಾಂಗೆ ಮಾಡೋದು ಅಂತೇಳಿ ಬಿಟ್ರು ನನಗೆ ಸಮಾಧಾನ ಆಗಂಗಿಲ್ಲ. ಬರೆದ್ರ ಮತ್ತು ಸಂಖ್ಯೆಗಳೆಲ್ಲ ಬದಲಾಯಿಸ್ಕೊತ ಹೋಗ್ಬೇಕಾಕೈತಿ. ಹ್ಯಾಂಗೆ ಮಾಡೋದು ತಿಳ್ಕೊಂಡು ಹೂವಿನ ಚಿತ್ರ ಕೊಟ್ಟು ಅಲ್ಲಿ ಟಿಪ್ಪಣಿ ಕೊಟ್ಟಿರ್ತಾರೆ ಅಂತ ತಿಳ್ಕೊಬೇಕು. ಗ್ರಂಥ ಎಲ್ಲ ಮುಗಿದ ನಂತರ ಮತ್ತೊಂದು ಸಲ ಅವಲೋಕನ ಮಾಡುವಂಥ ಸಮಯದೊಳಗೆ ಮುಮುಕ್ಷುಗಳಿಗೆ ಜಿಜ್ಞಾಸುಗಳಿಗೆ ಯಾವುದೇ ಒಂದು ವಿಷಯ ತಿಳಿಸಿಕೊಡ್ಬೇಕು ಅಂತ ಜ್ಞಾಪಕ ಬಂದಾಗ ಅವಾಗ ಏನು ಮಾಡಿದ್ರು, ಹೂವಿನ ಚಿತ್ರ ಕೊಟ್ಟು ಅಲ್ಲಿ ಟಿಪ್ಪಣಿಗಳನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಅದಕ್ಕೊಂದು ಸಂಖ್ಯೆ ಹಾಕಿದೀವಪ್ಪ ಅಂದ್ರೆ ಎಲ್ಲ ಸಂಖ್ಯೆ ಮತ್ತೆ ಬದಲಾಕ್ಕವ, ಹಿಂದ ಮುಂದೆ ಹಾಕವ. ಯಾಕೆ ಹೂವಿನ ಚಿತ್ರ ಕೊಟ್ರು ಅಂದ್ರೆ ಇದಕ್ಕೆ ಕೊಟ್ರು ಅಂತ ಹೇಳ್ಬೇಕು. ಶ್ರೋತ್ರೇಂದ್ರಿಯಕ್ಕೆ ಕಿವಿಗೆ ದೇವತಾ ಯಾರ್ರಿ? ದಿಕ್ಪಾಲ. ತ್ವಚಾ ಇಂದ್ರಿಕ ದೇವತಾ ವಾಯು. ಚರ್ಮೇಂದ್ರಿಕ ದೇವತಾ ಯಾರದಾರ್ರಿ? ವಾಯು ದೇವತಾ. ಚಕ್ಷು ಇಂದ್ರಿಕ ದೇವತಾ ಸೂರ್ಯ. ಯಾಕಪ್ಪ ಅಂದ್ರ ಸೂರ್ಯನು ಬೆಳಗ್ತಾನ, ನೇತ್ರನೂ ತಿಳಿತೈತಿ. ಜಿವೇಂದ್ರಿಕ ದೇವತಾ ವರುಣ. ನ್ಯಾಲಿಗೆ ದೇವತಾ ಯಾರದಾರ? ವರುಣ. ನೀರಿನ ದೇವತಾ ವರುಣ. ಗ್ರಾಣೇಂದ್ರಿಕ ದೇವತಾ ಅಶ್ವಿನಿ ಕುಮಾರ. ಇವ್ರೇನದಾರ? ಅಶ್ವಿನಿ ಕುಮಾರ್ ಅದರ. ಗ್ರಾಣೇಂದ್ರಿಕ ದೇವತಾ ಅಶ್ವಿನಿ ಕುಮಾರ್ ಅಂದ್ರೆ ಇವರು ಧನುರ್ವಿದ್ಯ, ಆಯುರ್ವಿದ್ಯದ ಆಚಾರ್ಯರು. ಒಂದ್ಸಲ ಕರ್ಣ ಯುದ್ಧದಲ್ಲಿ ಬಹಳಷ್ಟು ಗಾಯವಾದಾಗ ಅವಾಗ ಕುಂತಿ ಬಂದು ನೋಡಿ ಇವ ಉಳಿಯೋ ಸಂದರ್ಭ ಇಲ್ಲ ಅಂತೇಳಿ ರಾಜ್ಯ ವೈದ್ಯರು ಹೇಳಿದಾಗ ಕುಂತಿ ಏನು ಮಾಡ್ತಾಳಪ್ಪ ಅಂತ ಕೇಳಿದ್ರೆ ನಕುಲ ಮತ್ತು ಸಹದೇವನ ಕರೆಸ್ತಾಳ. ನಕುಲ ಸಹದೇವನ ಯಾಕೆ ಕರೆಸ್ತಾಳಪ್ಪ ಅಂದ್ರೆ ನಕುಲ ಸಹದೇವ ಅಶ್ವಿನಿ ಕುಮಾರರ ಮಂತ್ರದಿಂದನೇ ಹುಟ್ಟಿರ್ತಾರೆ. ಯಾರ ಮಂತ್ರದಿಂದ ಹುಟ್ಟಿರ್ತಾರ? ಅಶ್ವಿನಿ ಕುಮಾರ ಮಂತ್ರದಿಂದನೇ ಹುಟ್ಟಿರ್ತಾರ. ತಂದೆ ಗುಣ ಕಾರಣ ಗುಣ ಕಾರ್ಯವರ್ತಂತೆ. ತಂದೆ ಗುಣ ಮಕ್ಕಳಂತಕ ಇರಾಕ ಬೇಕು ಅಂತ ತಿಳ್ಕೊಂಡು ಅಶ್ವಿನಿ ನಕುಲ ಸಹದೇವನ ಕರೆಸಿ ಅವ್ರ ಕಡೆಯಿಂದ ಉಪಚಾರ ಮಾಡಕ್ ಹಚ್ತಾಳ ಕರ್ಣನಿಗೆ. ಕರ್ಣ ಒಂದ ವಾರದಲ್ಲಿ ಮತ್ತೆ ಸದೃಢ ಆಗ್ತಾನೆ. ಸದೃಢ ಆಕನ. ಯಾಕಪ್ಪ ಅಂದ್ರ ಅವ್ರ ತಂದೆಯನ್ನ ಆಹ್ವಾನ ಮಾಡಿ ಅದಕ್ಕೆ ಬೇಕಾದಂತ ಔಷಧಿಗಳ ಮಾಹಿತಿಯನ್ನ ಪಡೆದುಕೊಂಡು ಕರ್ಣನಿಗೆ ಉಪಚಾರ ಮಾಡ್ತಾರ. ಗುರ್ತಾತಿಲು ಅಂದ್ರೆ ಆಯುರ್ವೇದದ ಒಡೆ ಯಾರು ಅಂತ ಕೇಳಿದ್ರೆ ಯಾವುದೇ ಒಂದು ವನಸ್ಪತಿ ನಾವು ತರಬೇಕಾಗಿತ್ತು ಅಂದ್ರೆ ಅದರ ಆಜ್ಞೆ ಪಡ್ಕೋಬೇಕು ನಾವು. ಅದಕ್ಕೆ ಯಾರು ಹೇಳೋರು ಕೇಳೋರೆಲ್ಲ ತಿಳ್ಕೊಂಡು ಕ್ಷಣ ಕಿತ್ಕೊಂಡು ಬರಬಾರ್ದು. ಅದು ಕೆಲಸ ಕೊಡಂಗಿಲ್ಲ, ಫಲ ಕೊಡಂಗಿಲ್ಲ. ಅದು ಗುರ್ತಾತಿಲು. ಯಾವುದೇ ನಿಮ್ಗೊಂದು ವನಸ್ಪತಿ ಬೇಕಾಗಿತ್ತು ಅಂದ್ರೆ ಅದಕ್ಕೆ ಮೊದಲನೇ ದಿವಸ ಹೋಗಿ 2 ಊದಿನ ಕಡ್ಡಿ ಹಚ್ಚಿ ಆಮೇಲೆ ಅದಕ್ಕೆ ಒಂದು ತಾಂಬೂಲ ಇಟ್ಟು ₹1 ₹2 ಕಾಣಿಕೆ ಇಟ್ಟು ಅದಕ್ಕೆ ನಮಸ್ಕಾರ ಮಾಡಿ, ನಾನು ನಾಳೆಗೆ ಇಂಥ ಕೆಲಸಕ್ಕೆ ಒಯ್ಯಾಕತ್ತೀನಿ, ಅದಕ್ಕೆ ನೀನು ಸಂಪೂರ್ಣ ಶಕ್ತಿಯೊಂದಿಗೆ ನನ್ನ ಜೊತೆ ಬರೋದಕ್ಕೆ ಸಿದ್ಧತೆಯನ್ನ ಮಾಡು ಅಂತೇಳಿ ಅದಕ್ಕೆ ಪರ್ಮಿಷನ್ ಕೇಳಬೇಕು. ಅಂದಾಗ ಅದು ಫಲ ಕೊಡ್ತೈತಿ.
ಅದಕ್ಕೆ ಯಾರು ಹೇಳೋರು ಕೇಳೋ, ಈಗ ಯಾರ್ದಾರ ಗಾಡಿ ಎಸ್ಕೋಬೇಕಾದ್ರೆ ಕೇಳ್ತಿರೋ ಕೇಳಂಗಿಲ್ಲೋ, ಒಂದು ಸ್ವಲ್ಪ ಗಾಡಿ ಕೊಡಪ್ಪ ಅಲ್ಲಿ ಹೋಗಿ ಬರ್ತೀವಿ ಅಂತ ಕೇಳ್ತೀವಲ್ಲ. ಅದಕ್ಕೆ ಯಾರು ಹೇಳೋರು ಕೇಳೋರಲ್ಲ ತಿಳ್ಕೊಂಡು ಸುಮ್ಮನೆ ಕಿತ್ಕೊಂಡ್ಬರೋದಿಲ್ಲ. ಅದು ಸಂಪೂರ್ಣ ನಿಮ್ಗೆ ಫಲ ಕೊಡಬೇಕಾಗಿತ್ತು ಅಂದ್ರೆ ಅದ್ರ ಪರ್ಮಿಷನ್ ತೊಗೋಬೇಕು. ಗೊತ್ತಾತಲ್ಲ. ಪ್ರಕೃತಿ ಯಾರಿಗೂ ನಾ ಕೊಡಂಗಿಲ್ಲ ಅನ್ನಂಗೇ ಇಲ್ಲ, ಅದು ಇರೋದೇ ನಮಗೋಸ್ಕರವಾಗಿ. ಆದ್ರೂ ಒಂದು ಪದ್ಧತಿ ಐತಿ ಕೇಳಿ ತಗೋಬೇಕು ಅನ್ನೋದು. ಹೌದಲ್ಲ. ಅಂಗಡಿಯಾಗ ಕೇಳಿಸೋಳ್ದಂಗ ಆ ಡಬ್ಬಿ ತೊಗೊಂಡು ಓಡ್ ಹೋಗೋದಂಗ, ಡಬ್ಬಿ ತೊಗೊಂಡು ಓಡೋದ್ರೆ ಬಿಡ್ತಾನ ಅವ, ಹಿಡ್ದು ಲಗಾಸ್ತಾನ ಅವನ ಹಾಕು. ಅಶ್ವಿನಿ ಕುಮಾರ್ ಅಂದ್ರೆ ಗೊತ್ತಾತ. ಕರ್ಮೇಂದ್ರಿಯ ಪಾಂಚಕೆ ದೇವತಾ. ಇಲ್ಲಿ ತನಕ ಜ್ಞಾನೇಂದ್ರಿಯ ಇದು ದೇವತೆಗಳನ್ನ ಹೇಳಿದ್ರು. ಇನ್ನು ಕರ್ಮೇಂದ್ರಿಯ ಇದು ದೇವತೆಗಳನ್ನ ಹೇಳ್ತಾರ. ವಾಕ್ಯೇಂದ್ರಿಯಕ ದೇವತಾ ಅಗ್ನಿ. ಬಾಯಿಗೆ ದೇವ್ರ ಯಾರು? ಅಗ್ನಿ ಅದ. ಹಸ್ತೇಂದ್ರಿಯಕ ದೇವತಾ ಇಂದ್ರ. ಕೈಗೆ ದೇವ್ರ ಯಾರದಾರ? ಇಂದ್ರ ಅದ. ಪಾದೇಂದ್ರಿಯಕ ದೇವತಾ ವಾಮನಜಿ. ಕಾಲಿಗೆ ದೇವ್ರ ಯಾರದಾರ? ವಾಮನಜಿ. ಉಪಸ್ಥೇಂದ್ರಿಯಕ ದೇವತಾ ಪ್ರಜಾಪತಿ. ಪ್ರಜಾಪತಿ. ಮೂತ್ರೇಂದ್ರಿಯಕ ದೇವತಾ ಯಾರು? ಪ್ರಜಾಪತಿ. ಗುದ ಇಂದ್ರಿಯಕ ದೇವತಾ ಯಮ. ಮಲತ್ಯಾಗ ಸ್ಥಾನಕ ದೇವತಾ ಯಾರದಾರ? ಯಮ. ಅಂತಃಕರಣಚಾರಿಕೆ ದೇವತಾ. ಅಂತಃಕರಣದ 4 ಏನು ಮನಸ್ಸು ಬುದ್ಧಿ ಅದಾವಲ್ಲ ಅವುಗಳಿಗೆ ದೇವತಾ ಹೇಳ್ತಾರೆ. ಇಲ್ಲಿ ಟಿಪ್ಪಣಿ ಬಂದೈತೆ ನೋಡಿ 79. ಇದಕ್ಕೆ ಅಂತಃಕರಣ ಯಾಕಂದ್ರು ಅನ್ನೋದು ಹೇಳಿದಾರ. ಅಂತರ ಇಂದ್ರಿಯ ರೂಪ ಅಂತಃಕರಣ. ಅಂತ ಅಂದ್ರೆ ಒಳಗೆ. ಅಂತ ಅಂದ್ರೇನು? ಒಳಗೆ. 2 ಅರ್ಥ ಆಕಾವ್. ಅಂತ ಅಂದ್ರೆ ಅವನ ಅಂತ ಆತು, ಅಂತ್ಯ ಅಂತ ಆತು, ಅಂತ್ಯ ಆತನು ಅಂತಾರೆ. ಅಂತಂದ್ರ ಒಳಗಡೆ. ಅಂತಃಕರಣ. ಕರಣ ಅಂದ್ರೆ ಸಾಧು. ಒಳಗಡೆ ಇದ್ದುಕೊಂಡು ಸಾಧನೆಗೆ ಕಾರಣವಾಗಿರ್ತಕ್ಕಂಥದ್ದಕ್ಕೆ ಅಂತಃಕರಣ ಅಂತ ಕರೆದ್ರು. ಅದು ಅಂತಃಕರಣ ಅಂದ್ರೆ ಗೊತ್ತಾಯ್ತಲ್ಲ. ಅಂತಃಕರಣ ಚಾರಿಕೆ ದೇವತಾ. ಮನ ಇಂದ್ರಿಯಕ ದೇವತಾ ಚಂದ್ರಮ. ಮನಸ್ಸಿಗೆ ದೇವತಾ ಯಾರು ಅಂತ ಕೇಳಿದ್ರೆ ಚಂದ್ರಮ. ಬುದ್ಧಿ ಇಂದ್ರಿಯಕ ದೇವತಾ ಬ್ರಹ್ಮ. ಬುದ್ಧಿಗೆ ದೇವತಾ ಯಾರು? ಬ್ರಹ್ಮ. ಅಕಾರ ಐತಿ ಅಲ್ಲಿ, ಅಕಾರ ಇಲ್ಲ. ದೀರ್ಘ ಐತಿ, ಸ್ವರ ಇಲ್ಲ ಅಲ್ಲಿ. ಹೌದಲ್ಲ. ಆ ಐತಿ. ಆ ಐತಿ ಅಂದ್ರೆ ಏನ್ ತಿಳ್ಕೊಬೇಕಲ್ಲಿ? ಚತುರ್ಮುಖ ಬ್ರಹ್ಮ ಅಂತ ತಿಳ್ಕೊಬೇಕು. ಬ್ರಹ್ಮ ಐತಿ. ಏನೈತಿ ಅದು? ಬ್ರಹ್ಮ ಐತಿ. ಕನ್ನಡ ಏನೈತಿ? ಬ್ರಹ್ಮ ಐತಿಲ್ಲ. ಚತುರ್ಮುಖ. ಬ್ರಹ್ಮ ಐತಂದ್ರ ನಿರ್ಗುಣ ನಿರಾಕಾರ. ಹೆಂಗ ಅರ್ಥ ಐತದ. ಬ್ರಹ್ಮ. ಚಿತ್ತ ಇಂದ್ರಿಯಕ ದೇವತಾ ವಾಸುದೇವ್. ಚಿತ್ತ ಇಂದ್ರಿಯಕ ದೇವತಾ ಯಾರು? ವಾಸುದೇವ್. ವಾಸುದೇವ್ ಅಂದ್ರೆ ವಿಷ್ಣು. ವಸುದೇವ ಸುತಂ. ವಸುದೇವ ಸುತಂ ಕಂಸ ಚಾಣೂರ ಮರ್ದನ. ಹೌದು. ಅಹಂಕಾರ ಇಂದ್ರಿಯಕ ದೇವತಾ ರುದ್ರ. ಅಹಂಕಾರಕ್ಕೆ ದೇವತಾ ಯಾರದಾರ? ರುದ್ರ ಅಂದ್ರೆ ಶಿವ. ये 14 ದೇವತ ಅಧಿದೇವ ಹೇ. 14 ಇಂದ್ರಿಯಗಳು ಹೇಳಿದ್ರು, 14 ದೇವತೆಗಳು ಹೇಳಿದ್ರು. ಆ 14 ಇಂದ್ರಿಯಗಳಿಗೆ 14 ವಿಷಯಗಳು ಹೇಳ್ತಾರೆ. ಪ್ರಶ್ನೆ ಸಂಖ್ಯೆ 110. 14 ಇಂದ್ರಿಯನ್ಕೆ 14 ವಿಷಯ ಕೌನ್ಸೆ ಹೇ. 14 ಇಂದ್ರಿಯಗಳಿಗೆ 14 ವಿಷಯಗಳು ಯಾವ್ಯಾವ್ರಿ ಅಂತ ಕೇಳಿದ್ರೆ ಓದ್ತಾರೆ. ಜ್ಞಾನೇಂದ್ರಿಯ ಪಾಂಚಕೆ ವಿಷಯ ಶಬ್ದ. ಶ್ರೋತ್ರೇಂದ್ರಿಯಕ್ಕೆ ವಿಷಯ ಯಾವುದು? ಶಬ್ದ. ಸ್ಪರ್ಶ. ತ್ವಗೇಂದ್ರಿಯಕ್ಕೆ ವಿಷಯ ಯಾವುದು? ಸ್ಪರ್ಶ. ಶಬ್ದ ಅದಾವಿಲ್ಲ? ಕಠೋರ ಶಬ್ದ ಅದಾವ, ಮೃದು ಶಬ್ದ ಅದಾವಿಲ್ಲ? ಸ್ಪರ್ಶ. ಸ್ಪರ್ಶ ಒಳಗ ಕೋಮಲ ಸ್ಪರ್ಶ, ಕಠಿಣ ಸ್ಪರ್ಶ, ರೂಪ. ರೂಪ ಕಣ್ಣಿ ಕಾಣೋದು ರೂಪ. ರಸ. ರಸದೊಳಗ ಷಡ್ವಿಧ ರಸ. ರಸ ಎಷ್ಟದವ? ಷಡ್ವಿಧ 6. ಉಪ್ಪ, ಖಾರ, ಹುಳಿ, ಸಿಹಿ, ಕಹಿ, ಒಗರು. ಗಂಧ. ಸುರಭಿ, ಅಸುರಭಿ. ಸುಗಂಧ, ದುರ್ಗಂಧ. ಗಂಧದೊಳಗೆ 2 ಪ್ರಕಾರ. ಕರ್ಮೇಂದ್ರಿಯಕ್ಕೆ ಪಾಂಚಕೆ ವಿಷಯ. 5 ಜ್ಞಾನೇಂದ್ರಿಯದ ವಿಷಯಗಳು ಹೇಳಿದ್ರು, 5 ಕರ್ಮೇಂದ್ರಿಯ ವಿಷಯಗಳನ್ನ ಹೇಳ್ತಾರೆ. ವಚನ ಬಾಯಿಗೆ ಮಾತನಾಡೋದೆ. ಆದನ ಅಂದ್ರೆ ಕೊಡೋದು ತೊಳೋದು ಕೈಗೆ. ಗಮನ ಹೋಗೋದು ಬರೋದು ಕಾಲಿಗೆ. ರತಿ ಭೋಗ. ಉಪಸೇಂದ್ರಿಯಕ ಮಲತ್ಯಾಗ ಮುಂತ ಮೂತ್ರ ಸ್ತ್ರೀ ಸಂಭೋಗ ವ್ಯವಹಾರಗಳು ಇರ್ತಾವ. ಮಲತ್ಯಾಗ. ಗುದೇಂದ್ರಿಯಕ ಮಲತ್ಯಾಗವೇ ವಿಷಯ. ಅಂತಃಕರಣ ಚಾರಿಕೆ ವಿಷಯ. ಅಂತಃಕರಣದ 4 ವಿಷಯಗಳನ್ನ ಹೇಳೋರದರು. ಸಂಕಲ್ಪ ವಿಕಲ್ಪ. ಮನಸ್ಸಿಗೆ ವಿಷಯ ಏನು? ಸಂಕಲ್ಪ ವಿಕಲ್ಪ ಮಾಡೋದು. ಮಾಡ್ಲೋ ಬ್ಯಾಡೋ, ಮಾಡ್ಲೋ ಬ್ಯಾಡು, ಹೋಲೋ ಬಿಡ್ಲು, ಹೋಲೋ ಬಿಡ್ಲು, ತಿಲ್ಲೋ ಬಿಡ್ಲು. ಬರೀ ಅದು ಮನಸ್ಸಿನ ಕೆಲಸ.
ನಿಶ್ಚಯ, ಬುದ್ಧಿ ಕೆಲಸ ಏನು? ನಿಶ್ಚಯ ಮಾಡೋದು. ಚಿಂತನ, ಚಿತ್ತಿನ ವಿಷಯ ಏನು? ಚಿಂತನ ಮಾಡೋದು. ಹೌದಲ್ಲ? ಮಂಗಳಾರತಿ ಹಾಡೋ ಟೈಮ್ದಾಗ ಮುಂದೆ ನುಡಿ ಏನದ ಅಂತೇಳಿ ಚಿಂತನೆ ಮಾಡ್ತಿರ್ತೀವಿ ನಾವು. ಇದು ಹಾಡ್ತಿರ್ತೀವಿ, ಮುಂದೆ ನುಡಿ ಏನದ ಅಂತೇಳಿ ಚಿಂತನೆ ಮಾಡ್ತಿರ್ತೀವಿ. ಅಹಂಪನ ಅಂದ್ರೆ ಅಹಂಕಾರ, ನಾನು ನಾನು ಅನ್ನೋದೇ ಅಹಂಕಾರ. ಈ 14 ವಿಷಯ ಅಧಿಭೂತ. ಈ 14 ವಿಷಯಗಳಿಗೆ ಏನನ್ಬೇಕು? ಅಧಿಭೂತ. ಅಂದ್ರೆ 14 ಇಂದ್ರಿಯಗಳು ಹೇಳಿದ್ರು, 14 ದೇವತೆಗಳು ಹೇಳಿದ್ರು, 14 ವಿಷಯಗಳು ಹೇಳಿದ್ರು. ಇದ್ರ ಯಾವುದೇ ಒಂದಿಲ್ಲ ಅಂದ್ರೂ ಕೆಲಸ ಆಗಂಗಿಲ್ಲ ಅನ್ನೋದನ್ನ ಹೇಳ್ತಾರ. ಟಿಪ್ಪಣಿ ಒಂದು ಬಂದೈತೆ ನೋಡಿ, 80ನೇದು. ಮನಕ ಸಂಕಲ್ಪ ವಿಕಲ್ಪ ವಿಷಯ ನಹಿ. ಮನಸ್ಸಿಗೆ ಸಂಕಲ್ಪ ವಿಕಲ್ಪ ಅನ್ನೋದು ವಿಷಯ ಅಲ್ಲ. ಯಾಕಂತ ಕೇಳಿದ್ರೆ, ಕಿಂತು ಜಿಸ್ ವಸ್ತು ಕಾ ಸಂಕಲ್ಪ ಹೋವೆ ಸೋ ವಸ್ತು ವಿಷಯ ಹೇ. ಅಂದ್ರ ಮನಸ್ಸಿನ ಕೆಲಸ ಏನಪ್ಪಾ ಅಂತ ಕೇಳಿದ್ರ ಸಂಕಲ್ಪ ವಿಕಲ್ಪ. ಅಂದ್ರೆ ಸಂಕಲ್ಪ ವಿಕಲ್ಪವೇ ಅದ್ರ ವಿಷಯ ಅಲ್ಲ. ಯಾವ ವಿಷಯನ್ನ ಕುರಿತು ಅದು ಸಂಕಲ್ಪ ವಿಕಲ್ಪ ಮಾಡುತ್ತದೆಯೋ ಅದು ಆ ಮನಸ್ಸಿಗೆ ವಿಷಯ. ಗುಡಿಗೆ ಹೋಗ್ಲೋ ಬ್ಯಾಡೋ ಅನ್ನಕತ್ತಂದ್ರೆ ಅವಾಗ ಗುಡಿನೇ ವಿಷಯ. ಇದನ್ನ ತಿಲ್ಲೋ ಬ್ಯಾಡೋ ಸಂಕಲ್ಪ ವಿಕಲ್ಪ ಮಾಡಕತ್ತಂದ್ರೆ ಅದೇ ತಿನ್ನೋದೇ ವಿಷಯ. ಅದಕ್ಕೆ ಗುರ್ತಾತಿಲ್ಲ, ಯಾವ ವಿಷಯನ ಕುರಿತು ಚಿಂತನೆ ಮಾಡ್ತದ ಅದುವೇ ಅದಕ್ಕೆ ವಿಷಯ. ತೈಸೆ ಹಿ ಬುದ್ಧಿ ಚಿತ್ತ ಅಹಂಕಾರ ಅವ್ರ ಕರ್ಮೇಂದ್ರಿಯ ವಿಷಯ ಬಿ ಜಾನನ. ಅದರಂತೆ ಇನ್ನುಳಿದ ಎಲ್ಲಾ ಕರ್ಮೇಂದ್ರಿಯಗಳ ಬಗ್ಗೆನೂ ನೀವು ತಿಳ್ಕೋಬೇಕು. ಅದುವೇ ಅವುಗಳಿಗೆ ವಿಷಯ ಅಲ್ಲ. ಸಂದರ್ಭಕ್ಕೆ ಅನುಸಾರವಾಗಿ ಅವಾಗ ಯಾವ್ದು ಇಂದ್ರಿಯ ಯಾವ್ದು ಕೆಲಸ ಮಾಡ್ತಿರ್ತದ ಅವಾಗ ಅದುವೇ ಅದಕ್ಕೆ ವಿಷಯ ಅಂತ ತಿಳ್ಕೋಬೇಕು. ಗೊತ್ತಾಗ್ತದ? ಒಬ್ಬನ ಮನುಷ್ಯ ಮಕ್ಕಳಿಗೆ ಅಪ್ಪ ಹಾಕನ, ಅಪ್ಪ ಹಾಕನ, ಅವ್ರ ತಂದೆ ತಾಯಿಗೆ ಅವ ಏನಾಕನ? ಮಗ ಹಾಕನ. ಮಗನೂ ಅವನ ಅದ, ಅಪ್ಪನೂ ಅವನ ಅದ, ತಮ್ಮಗಳಿಗೆ ಅಣ್ಣು ಅವನ ಅದ, ಅಣ್ಣುಗಳಿಗೆ ತಮ್ಮೂ ಅವನ ಅದ. ಏನ್ ಬೇರೆ ಬೇರೆನವರು ಇಲ್ಲ. ಮನಸ್ಸು ಒಂದ. ಯಾವ ವಿಷಯನ ಕುರಿತು ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಯಾವ ವಿಷಯಗಳನ್ನ ಕುರಿತು ಅವು ವ್ಯವಹಾರ ಮಾಡ್ತಿರ್ತಾವ ಆ ಸಮಯದೊಳಗೆ ಆ ವ್ಯವಹಾರ ಮಾಡ್ತಕ್ಕಂಥ ವಿಷಯಗಳೇ ಅವಕ್ಕೆ ವಿಷಯ. ಗೊತ್ತಾಯ್ತು? ಜ್ಞಾನೇಂದ್ರಿಯಗಳಿಗಂತೂ ಅವ್ರು ನಿರ್ದಿಷ್ಟವಾಗಿ ವಿಷಯ ಕೊಟ್ಟಾರ. ಕರ್ಮೇಂದ್ರಿಯಗಳ ಬಗ್ಗೆ ಮತ್ತು ಮನಸ್ಸು ಚಿತ್ತ ಬುದ್ಧಿ ಅಹಂಕಾರ ಬಗ್ಗೆ ಹೇಳಾಗತ್ತಾರ. 111 ಪ್ರಶ್ನೆ ಸಂಖ್ಯೆ. आध्यात्म आदिदैव आदिभूत ये तीन मिलके क्या कहिए? ಇವು ಮೂರು ಸೇರ್ಕೊಂಡು ಇವಕ್ಕೆ ಏನಂತಾರ ಅಂತ ಕೇಳಿದ್ರು ಅವರು. ಹೌದಲ್ಲ? 10 ಜನ ಸೇರಿದಾಗ ಒಂದು ಗುಂಪ ಒಂದು ಟಿಮ್ಮ ಅಂತ ಕರಿತೀವಲ್ಲ ನಾವು. ಇವಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಉತ್ತರ ಆಧ್ಯಾತ್ಮಾದಿ ತೀನಿ ಪುಟ ಆಕಾರ ಮಿಲಿಕೆ ತ್ರಿಪುಟಿ ಕೈಯೇ. ಇವಕ್ಕೇನು ಅನ್ಬೇಕು? ತ್ರಿಪುಟಿ. ಅಂದ್ರೆ 3. ಆಧ್ಯಾತ್ಮ, ಆದಿಭೂತ, ಆದಿದೈವ. ಹಿಂಗೆ 3 ಸೇರಿದಕ್ಕೆ ಏನನ್ಬೇಕು? ತ್ರಿಪುಟಿ ಅನ್ಬೇಕು. ಈ ಕಣ್ಣಿಗೆ ದೇವತಾ ಯಾರಂದ್ರು? ಸೂರ್ಯ ಅಂದ್ರು. ಸೂರ್ಯ ಒಂದ, ಕಣ್ಣು 2. ಆ ಕಣ್ಣಿಗೆ ವಿಷಯ ಏನು? ರೂಪ. ಇವು 3 ಸೇರಿ ಏನಿದು? ತ್ರಿಪುಟಿ. ಈ 3 ತ್ರಿಪುಟಿ ಇದ್ದಾಗ ಅಲ್ಲಿ ರೂಪದ ವ್ಯವಹಾರ ನಡೀತದ. ದೇವತಾ ಇಲ್ಲಂದ್ರೂ ಕಣ್ಣು ಅರಿಯಂಗಿಲ್ಲ. ಕಣ್ಣು ಐತಿ, ದೇವತಾನು ಐತಿ, ರೂಪ ಇಲ್ಲ ಅಂದ್ರೂ ವಿಷಯ ಜ್ಞಾನ ಆಗಂಗಿಲ್ಲ. 3 ಬೇಕ. 3 ಇದ್ದಾಗ ವ್ಯವಹಾರ ಆಕ್ಕವ. ಅದಕ್ಕಾಗಿ ಇದಕ್ಕೆ ನಾವು ಒಂದು ತ್ರಿಪುಟಿ ಎಂದೇವಪ್ಪ. ಪ್ರಶ್ನೆ ಸಂಖ್ಯೆ 112. ಅದನ್ನೆಲ್ಲ ಬಿಡಿಸಿ ಹೇಳ್ತಾರ ಅವರು. 14 ತ್ರಿಪುಟಿ ಕಿಸ್ ರೀತಿ ಸೇ ಜನನಿ. ಇವ್ರ ಬಗ್ಗೆ ಬಿಡಿಸಿ ಹೇಳ್ರಿ ಅಂತ ನಾವು. ಯಾವ್ಯಾವ ಇಂದ್ರಿಯಗಳಿಗೆ ಯಾವ್ಯಾವ ದೇವತಾ ಯಾವ್ಯಾವ ವಿಷಯಗಳು, ಇವು 3 ತ್ರಿಪುಟಿ ಮಾಡಿ ಹೇಳ್ರಿ ಅಂತಂದವನು. ಓದ್ತಾರ. ಜ್ಞಾನೇಂದ್ರಿಯಕ್ಕೆ ತ್ರಿಪುಟಿ. ಮೊದಲು ಜ್ಞಾನೇಂದ್ರಿಯ ತ್ರಿಪುಟಿ ಹೇಳ್ತಾರ. ಇಂದ್ರಿಯ, ದೇವತಾ, ವಿಷಯ. ಇಂದ್ರಿಯಗಳಿಗೆ ಅಧ್ಯಾತ್ಮ ಅಂತಾರ, ದೇವತಾಗಳಿಗೆ ಅಧಿದೈವ ಅಂತಾರ, ವಿಷಯಗಳಿಗೆ ಅಧಿಭೂತ ಅಂತಾರ. ಗೊತ್ತಾಗತ್ತಲ್ಲ? ಮೊದಲ ಇಂದ್ರಿಯ ಬಗ್ಗೆ ಹೇಳ್ತಾರ. ಶ್ರೋತ್ರೇಂದ್ರಿಯಕ್ಕೆ ದೇವರು ದಿಶಾ, ಅದಕ್ಕೆ ವಿಷಯ ಶಬ್ದ, ಇದಕ್ಕೆ ತ್ರಿಪುಟಿ. ಗೊತ್ತಾಗತ್ತದ? ಸರಳ ಐತಿ. ತ್ವಗೇಂದ್ರಿಯ, ಅದಕ್ಕೆ ದೇವತಾ ವಾಯು, ಅದಕ್ಕೆ ವಿಷಯ ಸ್ಪರ್ಶ. ಚಕ್ಷು ಇಂದ್ರಿಯ, ಅದಕ್ಕೆ ದೇವತಾ ಸೂರ್ಯ, ಅದಕ್ಕೆ ವಿಷಯ ರೂಪ. ಜಿಹ್ವ ಅನ್ನೋದಿದು ಇಂದ್ರಿಯ, ಅದಕ್ಕೆ ವರುಣ ಅನ್ನೋದು ದೇವತಾ, ಅದಕ್ಕೆ ವಿಷಯ ಅನ್ನೋದೇ ರಸ. ಗ್ರಾಣೇಂದ್ರಿಯ ಅನ್ನೋದು ಇದು ಇಂದ್ರಿಯ, ಅಶ್ವಿನಿ ಕುಮಾರ್ ಅನ್ನೋದೇ ಇದಕ್ಕೆ ದೇವತೆಗಳು, ಗಂಧ ಅನ್ನೋದೇ ಅದಕ್ಕೆ ವಿಷಯ. ಅದರಂತೆ ಕರ್ಮೇಂದ್ರಿಯಕ್ಕೆ ತ್ರಿಪುಟಿ. ಕರ್ಮೇಂದ್ರಿಯಗಳದು ಹೇಳ್ತಾರ. ಇಂದ್ರಿಯ, ದೇವತಾ, ವಿಷಯ. ಆಧ್ಯಾತ್ಮ, ಆದಿಭೂತ, ಆದಿದೈವ. ಇಂದ್ರಿಯಗಳಿಗೆ ಅಧ್ಯಾತ್ಮ ಅಂತಾರ, ದೇವತೆಗಳಿಗೆ ಅಧಿದೈವ ಅಂತಾರ, ವಿಷಯಗಳಿಗೆ ಅಧಿಭೂತ ಅಂತ ಕರೀತಾರೆ. ವಾಕೇಂದ್ರಿಯ, ಅದಕ್ಕೆ ದೇವತಾ ಅಗ್ನಿ, ಅದಕ್ಕೆ ವಿಷಯ ವಚನ.
ವಚನ ಅಂದ್ರೆ ಮಾತಾಡುವ ಕ್ರಿಯ. ಹಸ್ತೇಂದ್ರಿಯ, ಹಸ್ತ ಅಂದ್ರೆ ಕೈಯ, ಅದಕ್ಕೆ ದೇವತಾ ಯಾರು? ಇಂದ್ರ. ಅದಕ್ಕೆ ವಿಷಯನು ಕೊಡೋದು ತೊಳೋದು, ಲೇನಾದೇನ. ಪಾದೇಂದ್ರಿಯ, ಅದಕ್ಕೆ ದೇವತಾ ಯಾರು? ವಾಮನಜಿ. ಅದಕ್ಕೆ ವಿಷಯನು ಗಮನ ಆಗಮನ. ಉಪಸ್ಥೇಂದ್ರಿಯ, ಇದಕ್ಕೆ ದೇವತಾ ಯಾರು? ಪ್ರಜಾಪತಿ. ಇದಕ್ಕೆ ವಿಷಯನು ರತಿಭೋಗ. ಗುದ ಇಂದ್ರಿಯ, ಇದಕ್ಕೆ ದೇವತಾ ಯಾರು? ಯಮ. ವಿಷಯನು ಮಲತ್ಯಾಗ. ಅಂತಃಕರಣದ ಬಗ್ಗೆ ಹೇಳ್ತಾರೆ ನಾಕಿಗೆ. ಅಂತಃಕರಣಕ್ಕೆ ತ್ರಿಪುಟಿ. ಮನಸ್ಸು ಅನ್ನೋದು ಇದೊಂದು ಇಂದ್ರಿಯ. ಚಂದ್ರಮ ಅನ್ನೋದು ಇದಕ್ಕೆ ದೇವತಾ. ಸಂಕಲ್ಪ ವಿಕಲ್ಪ ಅನ್ನೋದೇ ಇದಕ್ಕೆ ವಿಷಯ. ಬುದ್ಧಿ ಅನ್ನೋದು ಇದು ಇಂದ್ರಿಯ. ಬ್ರಹ್ಮ ಅನ್ನೋದೇ ಇದಕ್ಕೆ ದೇವತಾ. ನಿಶ್ಚಯ ಮಾಡೋದೇ ಇದಕ್ಕೆ ವಿಷಯ. ಚಿತ್ತ ಅನ್ನೋದು ಇದೊಂದು ಇಂದ್ರಿಯ. ವಾಸುದೇವ ಅನ್ನೋದು ಇದಕ್ಕೆ ದೇವತಾ. ಇದಕ್ಕೆ ಚಿಂತನೆ ಮಾಡೋದೇ ಇದಕ್ಕೆ ವಿಷಯ. ಅಹಂಕಾರ ಅನ್ನೋದು ಇಂದ್ರಿಯ. ಇದಕ್ಕೆ ದೇವತಾ ರುದ್ರ. ಇದಕ್ಕೆ ನಾನು ನಾನು ಅನ್ನೋದೇ ವಿಷಯ. ಈ ರೀತಿ ಸೇ 14 ತ್ರಿಪುಟಿ ಜಾನನಿ. ಹಿಂಗೆ ನೀವು 14 ತ್ರಿಪುಟಿಗಳನ್ನು ತಿಳ್ಕೋಬೇಕು. ಪ್ರಶ್ನೆ ಸಂಖ್ಯೆ 113. ಇನ್ನು ತ್ರಿಪುಟಿನಕ ಕ್ಯಾ ಸ್ವಭಾವ ಹೇ? ಇವುಗಳ ಸ್ವಭಾವ ಏನು? ಬೆಂಕಿ ಸ್ವಭಾವ ಸುಡೋದು, ಚೋಳಿನ ಸ್ವಭಾವ ಕಡಿಯೋದು, ಅದಾವೆಲ್ಲ ಸ್ವಭಾವಗಳು. ಹಂಗೆ ಅಂದ್ರೆ ಸ್ವಭಾವ ಅಂದ್ರೆ ಏನು ಅಂತ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಹೇಳಾಗತ್ತೆ. ಕರೆಂಟ್ ಸ್ವಭಾವ ಶಾಕ್ ಹೊಡಿಯೋದು, ಹೌದಲ್ಲ? ಅವು ಬದಲಾಸಕ್ಕಾಗಂಗಿಲ್ಲ. ಸ್ವಭಾವ ಅಂದ್ರೇನು? ಬದಲಾಸಕ್ಕಾಗಲ್ಲ. ಸುಟ್ಟು ಗುಣ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಅವು ಸ್ವಭಾವ ಅವು. उत्तर 3 ಪದಾರ್ಥನಿಕಿ ಜೋ ತ್ರಿಪುಟಿ ಹೇ. 3 ಸೇರಿಸಿ ಏನು ನಾವು ತ್ರಿಪುಟಿಗಳನ್ನ ಮಾಡಿದೇವಲ್ಲ, 3 में से एक न हुए तो 30 का ವ್ಯವಹಾರ ನ ಚಲೆ. ಅದ್ರಾಗ ಯಾವುದೇ ಒಂದು ಇಲ್ಲ ಅಂದ್ರೂ ಒಟ್ಟ ವ್ಯವಹಾರ ಆಗೋದಿಲ್ಲ. ಜೈಸಿ ಅದು ಹ್ಯಾಂಗ ಅನ್ನೋದು ತಿಳಿಸ್ತೀವಂತಾರ. ಇಂದ್ರಿಯ ಅವ್ರ ದೇವತಾ ಹುವೆ ಅವ್ರ 30 का ವಿಷಯ ನ ಹುವೆ ತೋ ಭಿ ವ್ಯವಹಾರ ನ ಚಲೆ. ಇಂದ್ರಿಯನೂ ಐತಿ, ಅದಕ್ಕೆ ದೇವತಾನೂ ಐತಿ, ಆದ್ರೆ ವಿಷಯ ಇಲ್ಲ ಅಂದ್ರೂ ವ್ಯವಹಾರ ಆಗಿಲ್ಲ. ಹೌದಲ್ಲ? ವಿಷಯ ಅವ್ರ ಇಂದ್ರಿಯ ಹುವೆ ಅವ್ರ ದೇವತಾ ನ ಹುವೆ ತೋ ಭಿ ವ್ಯವಹಾರ ನ ಚಲೆ. ಇಂದ್ರಿಯನೂ ಐತಿ, ವಿಷಯನೂ ಐತಿ, ಆದ್ರೆ ದೇವತಾನೇ ಇಲ್ಲ. ಕುರುಡನಿಗೆ ಇಂದ್ರಿಯ ಐತಿ, ರೂಪನೂ ವಿಷಯನೂ ಐತಿ, ಖರೆ ಅವನಿಗೆ ದೇವತಾನೇ ಇಲ್ಲ. ಕಿವಿ ಐತಿ, ಶಬ್ದನೂ ವಿಷಯ ಐತಿ, ಅದಕ್ಕೆ ದಿಕ್ಪಾಲ ಅನ್ನೋ ದೇವತಾನೇ ಇಲ್ಲ. ಅಂದ್ರೆ ವ್ಯವಹಾರ ಆಗಲ್ಲ ಅಂತ. 3 ಬೇಕಾ ವ್ಯವಹಾರ ಆಗ್ಬೇಕಾದ್ರೆ. ಐಸೆ ಸರ್ವ ತ್ರಿಪುಟಿನ ವಿಷಯ ಜಾನನ. ಹಿಂಗೆ ನೀವು ಎಲ್ಲಾದ್ರಾಗೂ ಹಿಂಗ ತಿಳ್ಕೊಬೇಕು. ಎಲ್ಲ ಇಂದ್ರಿಯಗಳಲ್ಲಿ ದೇವತಾ ಇಲ್ಲಂದ್ರೂ ನಡೆಯಂಗಿಲ್ಲ, ವಿಷಯ ಇಲ್ಲಂದ್ರೂ ನಡೆಯಂಗಿಲ್ಲ. ವಿಷಯನೂ ಇರ್ತಾವ, ದೇವತಾನೂ ಇರ್ತಾವ, ಇಂದ್ರಿಯ ಇರಂಗಿಲ್ಲ. ವರುಣ ಎಲ್ಲಿ ಹೋಗ್ಯಾನ? ಇಂದ್ರ ದೇವತಾ ಎಲ್ಲಿ ಹೋಗ್ಯಾನೋ ಅದಾನ. ಕುಡುದು ತೊಳೆದು ವ್ಯವಹಾರ ನಡೀತಾವಲ್ಲೋ ನಡೀತಾವ, ಖರೆ ಒಂದು ಕೈನೇ ಇಲ್ಲ. ಮಾಡವೇನು? ಮನ್ಯಾಗ ರಗಡ್ ರೊಕ್ಕ ಐತಿ, ಕೊಡ್ಬೇಕಾತಾನ. ಅದಕ್ಕೆ ಇಂದ್ರ ದೇವತಾ ಅದಾನ, ಖರೆ ಕೊಡಾಕ ಕೈನೇ ಇಲ್ಲ. ಅಂದ್ರೆ ಇಂದ್ರಿಯನೂ ಬೇಕು, ದೇವತಾನೂ ಬೇಕು, ಮತ್ತು ವಿಷಯನೂ ಬೇಕು. ಈ 3 ಇದ್ದಾಗನೇ ಆ ವ್ಯವಹಾರ ನಡೀತು. ಪ್ರಶ್ನೆ ಸಂಖ್ಯೆ 114. ಮೇರಾ ಕ್ಯಾ ಸ್ವಭಾವ ಹೇ? ಆತು ಇಂದ್ರಿಯಗಳದು, ವಿಷಯಗಳದು, ದೇವತಾಗಳದು ಸ್ವಭಾವ ಹೇಳಿದ್ರೆ ಮತ್ತೆ ನನ್ನ ಸ್ವಭಾವ ಏನು? ये कैसे जानना? उत्तर त्रिपुटी पूर्ण हुए तिसको भी मैं जानता हूँ और त्रिपुटी अपूर्ण हुए तिसको भी मैं जानता हूँ. तैसे त्रिपुटी से व्यवहार चले तिसको भी मैं जानता हूँ और व्यवहार न चले तिसको भी मैं जानता हूँ. ऐसा मेरा स्वभाव है, यह जानना. ನನ್ನ ಸ್ವಭಾವ ಏನಪ್ಪ ಅಂತ ಕೇಳಿದ್ರೆ ಇಂದ್ರಿಯನೂ ಐತಿ, ವಿಷಯನೂ ಐತಿ, ಆದ್ರೂ ವ್ಯವಹಾರ ನಡೆಯಕತ್ತಿಲ್ಲ ಅನ್ಬೇಕ. ದೇವತಾ ಇಲ್ಲ, ದೇವತಾನೂ ಅದನ್ನ, ವಿಷಯನೂ ಐತಿ, ಆದ್ರೆ ಇಂದ್ರಿಯ ಇಲ್ಲ. ಇದ್ರಾಗ ಯಾವುದೇ ಒಂದು ಇಲ್ಲ ಅಂದ್ರೂ ನಾ ತಿಳಿತೀನಿ, ಎಲ್ಲ ಇದ್ದು ಅಂದ್ರೂ ನಾ ತಿಳಿತೀನಿ. ನನ್ನ ಸ್ವಭಾವ ಏನು ಅಂತ ಕೇಳಿದ್ರೆ ಸುಮ್ ಗಪ್ ಇದ್ದು ನೋಡೋದಟ್ಟ ನನ್ನ ಸ್ವಭಾವ. ನನ್ನ ಸ್ವಭಾವ ಏನು ಅಂತ ಕೇಳಿದ್ರೆ ಇದನ್ನೆಲ್ಲ ಅರಿಯೋದೇ ನನ್ನ ಸ್ವಭಾವ. ಇವುಗಳ ವ್ಯವಹಾರ ಸರಿಯಾಗಿ ನಡೆದೂ ತಿಳಿತೀನಿ, ನಡೆದೇ ಇದ್ರೂ ತಿಳಿತೀನಿ. ಗೊತ್ತಾಗ್ತಿಲ್ಲ? ಪ್ರಶ್ನೆ ಸಂಖ್ಯೆ 115. ಇಸ್ ಕಥನ್ಸೆ ಕ್ಯಾಸಿದ್ ಬೈ. ಇವೆಲ್ಲ ಹೇಳ್ಕೊತ ಬಂದ್ರಿ, ಹಿಂಗೆ ಹೇಳೋದ್ರಿಂದ ಏನಾಗ್ತದ ಅಂತ ಕೇಳಿದ್ರು ಅವರು. ಹಿಂಗೆ ಹೇಳೋದ್ರಿಂದ, ನಾಟಕ ಮಾಡೋದ್ರಿಂದ ಏನಾಗ್ತದಪ್ಪ? ಊರಾಗೆಲ್ಲ ಹಳ್ಳಿಗಳಲ್ಲೆಲ್ಲ ನಾಟಕ ಮಾಡ್ತಿರ್ಲು, ಅದು ಮಾಡೋದ್ರಿಂದ ಇದು ನಾಟಕ ಮಾಡ್ದಂಗೆ ಅಲ್ಲ. ಹಂಗೆ ನಾಟಕ ಮಾಡೋದ್ರಿಂದ ಏನಾಗ್ತದಪ್ಪ ಅಂತ ಕೇಳಿದ್ರು. ನಾಟಕ ಮಾಡೋದ್ರಿಂದ ಮನೋರಂಜನೆ ಸಿಗ್ತೈತಪ್ಪ, ಎಂಟರ್ಟೈನ್ಮೆಂಟ್ ಆಕೈತಿ.
ನೋಡೋರಿಗೆ ಮನೋರಂಜನೆ ಸಿಗ್ತೈತಿಲ್ಲೋ. ನಾಟಕ ನೋಡಿ ಎಷ್ಟೋ ಮಂದಿ ಬದಲಾವಣೆ ಆಗಿದ್ದಾರೆ. ನಾಟಕ ನೋಡಿ, ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ಮಹಾತ್ಮ ಗಾಂಧೀಜಿ ಸತ್ಯವೇ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರು. ಹೌದಲ್ಲ? ಏನಾಗ್ತದ ಅಂತ ಕೇಳವ. ತ್ರಿಪುಟಿ ಸೇ ಜಿಸ್ ವಿಷಯ ವ್ಯವಹಾರ ಚಲ್ತಾ ಹೇ ಐಸೇ ಜಾಗೃತ ಅವಸ್ಥೆ. ಇದೆಲ್ಲ ಯಾಕೆ ಹೇಳಿದೆವು ಅಂದ್ರೆ ಇವೆಲ್ಲ ಸೇರ್ಕೊಂಡು ಎಲ್ಲಿ ವ್ಯವಹಾರ ನಡೀತದ ಅದಕ್ಕೆ ಜಾಗೃತನಪ್ಪ. ಜಾಗೃತ ಲಕ್ಷಣ ಮೊದಲೇ ಹೇಳಿದೆವು ನಾವು. ಸ್ವಪ್ನ ಸುಸುಪ್ತಿಗಿಂತಲೂ ಭಿನ್ನ ಇರಬೇಕು. ಇಂದ್ರಿಯ ಜನ್ಯ ಜ್ಞಾನ ಕಾಲಕ್ಕೆ ಆಧಾರ ಕಾಲ ಇರಬೇಕು. ಇಂದ್ರಿಯ ಜನ್ಯ ಜ್ಞಾನದ ಸಂಸ್ಕಾರಕ್ಕೆ ಆಧಾರ ಕಾಲ ಇರಬೇಕು. ಅದಕ್ಕೆ ಜಾಗೃತ ಅನ್ಬೇಕು ತಂದಿದ್ದೀವಿ. ಖರೆ ಅದು ನಿಮ್ಗೆ ತಿಳಿಯಂಗಿಲ್ಲ. ಇದನ್ನು ತಿಳಿಸ್ಬೇಕಾಗೈತಿ. ಮಂದ ಬುದ್ಧಿ ಇದ್ದವರಿಗೆ, ತೀಕ್ಷ್ಣ ಬುದ್ಧಿ ಇದ್ದವ್ರಿಗೆ ಎಲ್ಲರಿಗೂ ಜಕ್ಕೊಂಡು ಹೋಗ್ಬೇಕಾಕೈತಿ. ಹೌದಲ್ಲ? ಮನ್ಯಾಗ 3 ಮಂದಿ ಮಕ್ಳು ಇರ್ತಾರೆ. 3 ಮಂದಿ ಮಕ್ಕಳಿಗೆ ಬಡಿಸೋ ಧರ್ಮ ಯಾರ್ದು? ತಾಯಿದು ಇರ್ತೈತಿ. ಯಾವ ಮಗನಿಗೆ ಎಂಥ ಊಟ ಹಾಕ್ಬೇಕು ಅನ್ನೋದು ತಾಯಿಗೆ ಗೊತ್ತಿರ್ತದೆ. ದೊಡ್ಡ ಮಗನಿಗೆ ಕಟ್ಟಿ ರೊಟ್ಟಿ ಹಾಕಿ ಸಾರು ಹಾಕಿದ್ರು ತಿಂತಾನವ. ಮಧ್ಯಾಹ್ನ ಮಗನಿಗೆ ಚಪಾತಿ ಬಿಸಿ ರೊಟ್ಟಿ ಕೊಟ್ಟರು ತಿಂತಾನವ. ಅಗದಿ ಹಲ್ಲು ಬರ್ಲಾರ ಮಗನಿಗೆ ಅನ್ನ ಹಾಲು ಹಾಕ್ಕೊಡ್ಬೇಕಾಕೈತಿ. ಯಾರಿಗೆ ಹ್ಯಾಂಗೆ ಹಾಕ್ಬೇಕು ಅನ್ನೋದು ತಾಯಿಗೆ ಗೊತ್ತಾಕೈತಿ. ಹಂಗೆ ಗುರು ಅಂದ್ರು ಕೂಡ ಇಲ್ಲಿ ತಾಯಿನ ಅದನ. ಅದಕ್ಕೆ ಯಾರ್ಯಾರಿಗೆ ಯಾವ್ಯಾವ ರೀತಿಯಿಂದ ತಿಳಿಸ್ಬೇಕು ಅನ್ನೋದು ಜ್ಞಾನ ಅವ್ರಿಗೆ ಐತಿ. ಅದಕ್ಕೆ ಎಲ್ಲರಿಗೂ ಜಪ್ಕೊಂಡು ಅವ್ರು ಹೊಂಟಾರೆ. ಪ್ರಶ್ನೆ ಸಂಖ್ಯೆ 116. जागृत अवस्था विषय जीव का स्थान, वाचा, भोग, शक्ति, गुण और जागृत के अभिमान से तिस जीव का नाम क्या है? ಜಾಗೃತ ಅವಸ್ಥೆಯಲ್ಲಿ ಜೀವ ಎಲ್ಲಿರ್ತಾನ, ಅವ ಯಾವ ಮಾತು ಮಾತಾಡ್ತಾನ, ಅವ ಯಾವ ಭೋಗ ಮಾಡ್ತಾನ, ಅಲ್ಲಿ ಅವನಂತ ಯಾವಾಗ ಶಕ್ತಿ ಇರ್ತೈತಿ, ಯಾವ ಗುಣ ಇರ್ತೈತಿ, ಮತ್ತು ಜಾಗೃತ ದೃಷ್ಟಿಯಿಂದ ಅವನಿಗೆ ಏನು ಹೆಸರು ಬರ್ತೈತಿ ಅಂತ ಕೇಳಿದ್ರು ಅವರು. ನಮ್ಮ ದೃಷ್ಟಿಯಿಂದ ಅವಕ್ಕೆ ಪಶು ಅಂದಿವಿ. ನಮ್ಮ ದೃಷ್ಟಿಯಿಂದ ಅವಕ್ಕೆ ಪಶು ಅಂದಿವಿ. ಹಂಗೆ ಜಾಗೃತ ದೃಷ್ಟಿಯಿಂದ ಜೀವನಿಗೆ ಏನಂತಾರ ಅಂತ ಕೇಳಾಕತ್ತಾರ. ನಾವು ಇವೆಲ್ಲವನ್ನ ತಿಳಿಸ್ಕೊಡ್ತಾರ. ಓದ್ತಾರ. ಜಾಗೃತ ವಿಷಯ ಜೀವ ಕಾ ನೇತ್ರ ಸ್ಥಾನ ಹೇ. ಜಾಗೃತದಾಗ ಜೀವ ಎಲ್ಲಿ ಇರ್ತಾನಪ್ಪ ಅಂತ ಕೇಳಿದ್ರ ಕಣ್ಣಿನೊಳಗೆ ಇರ್ತಾನ. ಅಲ್ಲಿ ಟಿಪ್ಪಣಿ ಕೊಟ್ರು ಒಬ್ರು. 81ನೇ ಟಿಪ್ಪಣಿ. यद्यपि जागृत विषय इस चिदाभास रूप जीव की नख से लेके शिखा पर्यंतर सारे देह विषय व्याप्ति है. ಅಲ್ರಿ ಹಿಂದೆ ನೀವೇ ಹೇಳ್ಕೊಂಬಂದಿರಿ. ಎಲ್ಲಿ ಇರ್ತಾನಪ್ಪ ಅಂತ ಕೇಳಿದ್ರೆ ನಖ ಶಿಖದ ಪರ್ಯಂತರವಾಗಿ ಶರೀರದ ತುಂಬಾ ಜೀವ ವ್ಯಾಪಿಸ್ಕೊಂಡಿರ್ತಾನ ಅಂತ ನೀವು ಹೇಳಿರಿ. ಹಿಂದೆ ನೀವೇ ಹೇಳಿರಿ, ಬೇರೆದವ್ರು ಹೇಳಿಲ್ಲ. ಹೇಳಿದವ್ರು ಯಾರು? ನೀವ. ಇಲ್ಲಿ ನೋಡಿದ್ರೆ ಕಣ್ಣಾಗಿರ್ತಾನ ಅಂತ ಹೇಳಾಕತ್ತೀರಿ. ಏನು ಅದನ್ನ ಖರೇನೋ ಏನು ಇದನ್ನ ಖರೇನೋ ಅಂತ ಕೇಳಾಕತ್ತಾನವ. ಅಲ್ಲಿ ಹೇಳಿದವರು ತಲೆ ಹಿಡ್ಕೊಂಡು ಕಾಲಿನ ಹೆಬ್ಬಳ ಪರ್ಯಂತರವಾಗಿ ಶರೀರದ ತುಂಬಾ ಜೀವ ವ್ಯಾಪಿಸ್ಕೊಂಡಿರ್ತಾನ. ಎಲ್ಲೇ ಏನೇ ಆದ್ರೂ ಇರಿವು ಕಡಿದ್ರು, ಮುಳ್ಳು ತುಚ್ಚಿದ್ರು, ಹಳ ತುಚ್ಚಿದ್ರು, ತಲೆಯಾಗ ಏನು ಬಿದ್ದರು, ಬೆನ್ನಾಗ ಏನಾರು ಇರಿವು ಓಡಾಡಕತ್ತಿತ್ತಂದ್ರು ಎಲ್ಲ ಜ್ಞಾನ ಆಕೈತಿ ಅಂತ ನೀವೇ ಹೇಳಿರಿ. ಮತ್ತು ಈಗ ನೋಡಿದ್ರೆ ಕಣ್ಣಾಗಿರ್ತಾನ ಅಂತ ಹೇಳಾಕತ್ತೀರಿ. ಏನು ಅದು ಖರೇನೋ ಏನು ಇದು ಖರೇನೋ? ಗೊತ್ತಾಗ್ತಾರ. ತಥಾಪಿ ಏನೋ ಮಾತು ಬರೋಬ್ರಿ ಐತಿ. ನಾವು ಹಿಂದೆ ಹೇಳ್ಕೊಂಡ್ ಬಂದಿದ್ದೀವಿ. ಇಲ್ಲ ಅಂತ ಏನು ಹಾರು ಹೊಡ್ಯಾಗತ್ತಿಲ್ಲ. ಹೌದು ಅಂದಿದ್ದೀವಿ. ಆದರೂ ಮುಖ್ಯತಃ ಕರಿಕೆ ಸೋ ನೇತ್ರ ವಿಷಯ ಇರತ್ತಾ ಹೇ. ಮುಖ್ಯವಾಗಿ ಎಲ್ಲಿರ್ತಾನಪ್ಪ ಅಂದ್ರ ಕಣ್ಣಿನಲ್ಲಿ ಇರ್ತಾನ. ಎಲ್ಲಾ ಕಡೆನೂ ಇರ್ತಾನ. ಮುಖ್ಯವಾಗಿ ಎಲ್ಲಿರ್ತಾನ? ಕಣ್ಣಾಗಿರ್ತಾನ. 3 ಮಂದಿ ಮಕ್ಕಳ ಹೌದು. ತಾಯಿಗೆ 3 ಮಂದಿ ಮಕ್ಕಳ ಹೌದು. ಆದ್ರೆ ಒಬ್ಬನ ಮ್ಯಾಗ ಭಾಳ ಜಮ ಇರ್ತಾಳ ಇಲ್ಲೋ? ಒಬ್ಬನ ಮ್ಯಾಗ ಭಾಳ ಕಾಳಜಿ ಇರ್ತಾಳೆಲ್ಲೋ? ಮಕ್ಕಳ ಹೌದು. ಒಬ್ಬರ ಮ್ಯಾಗ ಕಾಳಜಿ ಇರ್ತಾರ, ಹೆಚ್ಚಿಗೆ ಜಾಸ್ತಿ ಕಾಳಜಿ ಇರ್ತಿರ್ತಾರ. ಹಂಗ ನೋಡಂದ್ರು. ಯಾತೆ ತಾಕ ನೇತ್ರ ಸ್ಥಾನ ಕೈ ಎಲ್ಲಾ ಕಡೆ ಅದಾನ. ಆದ್ರ ಜಾಸ್ತಿ ಎಲ್ಲಿ ಇರ್ತಾನಪ್ಪ ಅಂದ್ರೆ ಕಣ್ಣಿನೊಳಗೆ ಇರ್ತಾನ. ಪ್ರಭಾವ ಜಾಸ್ತಿ ಇರ್ತಾನ ತಿಳ್ಕೊಂಡು ನಾವೇನ್ ಮಾಡ್ತೀವಿ? ಬಿಸಿಲು ಎಲ್ಲಾ ಕಡೆ ಇರ್ತೈತಿ. ಬಿಸಿಲ ಎಲ್ಲ ಕಡೆ ಕರ್ನಾಟಕ ಬೇರೆ ಬೇರೆ ರಾಜ್ಯ ಬೇಡ ನಮಗೆ. ಕರ್ನಾಟಕ ಅಟ್ಟ ತೊಗೊಂಡು ಬಿಸಿಲು ಕರ್ನಾಟಕ ತುಂಬ ಬರೋಬ್ಬರಿನೇ ಐತಿ. ಆದ್ರೆ ಬಳ್ಳಾರಿ ಬೀದರ್ ಸೈಡ್ ಹೋದ್ರ ಏನಾಕೈತಿ? ಜಾಸ್ತಿ ಆಕೈತಿ. ಹಂಗೆ ಜೀವಿ ಎಲ್ಲ ಕಡೆ ಬರೋಬ್ಬರಿ ಅದಾನ. ಬಿಸಿಲು ಬಿದ್ದಂಗ ಕಣ್ಣಾಗ ಮಾತ್ರ ಜಾಸ್ತಿ ಅದಾನ. ಎದ್ರಂಗ ಅಂತ ಕೇಳಿದ್ರ ಬಳ್ಳಾರಿ ಬೀದರ್ ತರ ಬಿಸಿಲಿನ ತರ. ಜಾಗೃತ ಅವಸ್ಥೆಯಲ್ಲಿ ಜೀವ ಎಲ್ಲಿ ಇರ್ತಾನಪ್ಪ ಅಂತ ಕೇಳಿದ್ರೆ ನೇತ್ರ ಸ್ಥಾನದಲ್ಲಿ ಇರ್ತಾನೆ. ವೈಖರಿ ವಾಚಾ ಹೇ. ಇಲ್ಲಿ ವಾಣಿ ಯಾವ್ದೈತಿ? ವೈಖರಿ. ವೈಖರಿ ಅಂದ್ರ ತನಗೂ ತಿಳಿಬೇಕು, ತನಗೂ ಕೇಳಿಸ್ತಿರ್ತದ, ಮತ್ತೊಬ್ಬರಿಗೂ ಕೇಳಿಸ್ತಿರ್ತದ. ಇದಕ್ಕೆ ವೈಖರಿ ವಾಣಿ ಅಂತಾರ. ಅಲ್ಲಿ ಬರ್ಕೋತಿರ್ಬೇಕಲ್ಲಿ. ವೈಖರಿ ವಾಣಿ ಅಂದ್ರೇನು? ತನಗೂ ಕೇಳಬೇಕು, ಮತ್ತೊಬ್ಬರಿಗೂ ಕೇಳ್ಬೇಕು. ಕೇಳ್ತೈತಿ. ನಾ ಮಾತಾಡೋದು ನನಗೆ ಕೇಳ್ತಿರ್ತೈತಲ್ಲೋ? ನಾನು ಮಾತಾಡೋದು ನನಗೆ ಕೇಳ್ತಿರ್ತ ತಿಳ್ಕೊಂಡ ಎಲ್ಲರ ತಪ್ಪಾದ್ರೆ ಸಾರಿ ಅಂತಿರ್ತೀವಿ. ಓ ಹಿಂಗೆ ಅನ್ಬಾರ್ದಾಗಿತ್ತು, ಹಿಂಗೆ ಅನ್ಬಾರ್ದಾಗಿತ್ತು ಅಂತೀವಲ್ಲ. ಅದು ನನಗೂ ಕೇಳಿಸಿರ್ತದೆ, ಮುಂದಿದ್ದವ್ರಿಗೂ ಕೇಳಿಸಿರ್ತದೆ. ಇದಕ್ಕೇನಂತಾರ? ವೈಖರಿ ವಾಣಿ ಅಂತಾರೆ.
ತನಗೂ ಕೇಳಿಸ್ಬೇಕು, ಅನ್ಯರಿಗೂ ಕೇಳಿಸ್ಬೇಕು. ಸ್ಥೂಲ ಭೋಗ ಹೇ, ಅದನ್ನ ಹಿಡ್ಯಾಕ, ಮುಟ್ಟಾಕ, ತಿನ್ನಾಕ, ಮುರಿಯಾಕ ಎಲ್ಲ ಬರ್ತೈತಿ. ಸ್ಥೂಲ ಭೋಗ ಅಂದ್ರೆ ಗೊತ್ತೈತಲ್ಲ. ಸ್ಥೂಲ ಅಂದ್ರೆ ಅದನ್ನ ಕಣ್ಣಾರೆ ಕಾಣಾಕ ಬರ್ತೈತಿ, ಕೈಯಾರೆ ಹಿಡ್ಯಾಕ ಬರ್ತೈತಿ, ಬಾಯಾರೆ ತಿನ್ನಾಕ ಬರ್ತೈತಿ, ನುಂಗಾಕ ಬರ್ತೈತಿ. ಇದಕ್ಕೆ ಸ್ಥೂಲ ಭೋಗ ಅಂತ. ಕ್ರಿಯಾಶಕ್ತಿ ಹೇ, ಜಾಗೃತಲ್ಲಿ ಕ್ರಿಯಾ ದುಡಿಯಬೇಕ, ಕ್ರಿಯಾ ಮಾಡಬೇಕ. ಕೆಲಸ ಮಾಡ್ಲಂದ್ರ ನೈಕೈಶ್ಚಿತ್ ಶ್ರಮಪಿ ಜಾತ ತಿಷ್ಟತಿ ಕರ್ಮಕೃತ್. ಹುಟ್ಟದಾಗಿನಿಂದ ಸಾಯೋ ಪರ್ಯಂತರವಾಗಿ ಕೆಲಸ ಮಾಡದೆ ಇರಾಕ್ ಆಗಂಗಿಲ್ಲ. ಅದಕ್ಕಲ್ಲಿ ಹೇಳ್ತಿರ್ತಾರೆ ಯುವಕರಿಗೆ, ನೋಡಪ್ಪ ದುಡಿತಮ್ಮ, ದುಡ್ಯಾಕ ಬೇಕು. ಯಾಕಂತ ಕೇಳಿದ್ರೆ ಇದು ವಯಸ್ಸು ಯಾವ್ದೈತಿ? ದುಡಿಯೋ ವಯಸ್ಸೈತಿ. ಈ ದುಡಿಯೋ ವಯಸ್ಸಿನಾಗ ಕೂತು ತಿನ್ನಾಕ ಹೋಗಬೇಡ. ದುಡಿಯೋ ವಯಸ್ಸಿನಾಗ ದುಡಿ. ಮುಂದೊಂದು ಕೂತು ತಿನ್ನೋ ವಯಸ್ಸು ಬರ್ತೈತಿ, ಮುಂದೊಂದು ಕುಂತು ತಿನ್ನೋ ವಯಸ್ಸು ಬರ್ತೈತಿ. ಅವಾಗ ಕುಂತು ತಿನ್ನು. ದುಡಿಯೋ ವಯಸ್ಸಿನಾಗ ನೀ ಕುಂತು ತಿಂದಿ ಅಂದ್ರ ಕುಂತು ತಿನ್ನೋ ವಯಸ್ಸಿನಾಗ ನೀ ಬೇಡ್ಕೊಂಡು ತಿನ್ಬೇಕಾಕೈತಿ. ಹೌದಲ್ಲೋ? ದುಡಿಯೋ ವಯಸ್ಸಿನಾಗ ದುಡಿ, ಕುಂತು ತಿನ್ನೋ ವಯಸ್ಸಿನಾಗ ಕುಂತು ತಿನ್ನು. ದುಡಿಯೋ ವಯಸ್ಸಿನಾಗ ನೀ ಕುಂತು ತಿಂದಿ ಅಂದ್ರ ಕುಂತು ತಿನ್ನೋ ವಯಸ್ಸು ಒಂದು ಬರ್ತೈತಿ. ಅವಾಗ ನೀ ಬೇಡ್ಕೊಂಡು ತಿನ್ಬೇಕಾಗ್ತದ. ಕರೆಕ್ಟ್ ಇಲ್ಲ ಮಾತ? ಮತ್ತು ನಿನಗೆ ಹಿಂದೆ ಬೆನಿಫಿಟೇ ಇಲ್ಲ, ಹಿಂದೆ ಬ್ಯಾಲೆನ್ಸೇ ಇಲ್ಲ ಅಂದ್ರೆ ನೀ ಮತ್ತು ಅವ ಹೊಟ್ಟೆ ಹೆಂಗೆ ತುಂಬಿಸೋಳವ? ಬೇಡ್ಕೊಂಡು ತಿನ್ಬೇಕಾಕೈತಿ. ಅದಕ್ಕಲ್ಲಿ ದುಡಿ. ಕ್ರಿಯಾಶಕ್ತಿ ಹೇ. ರಜೋಗುಣ ಹೇ, ಜಾಗೃತಲ್ಲಿ ಯಾವ ಗುಣ ಇರ್ತೈತಿ? ರಜೋಗುಣ ಇರ್ತೈತಿ. ಅವ್ರ ಜಾಗೃತಕ್ಕೆ ಅಭಿಮಾನಿಸಿ ವಿಶ್ವನಾಮ ಹೇ. ಈ ಜೀವನಿಗೆ ಏನಂದ್ರು? ವಿಶ್ವ ಅಂತ ಕರ್ಕೊಂಬಂದ್ರು. ಜಾಗೃತ ದೃಷ್ಟಿಯಿಂದ ಇವನಿಗೆ ವಿಶ್ವ ಅಂತ ಹೆಸರು ಕರ್ಕೊಂಬಂದಿದ್ದಾರೆ. ಪ್ರಶ್ನೆ ಸಂಖ್ಯೆ 117. ಜಾಗೃತ ಅವಸ್ಥಾಕ್ಕೆ ಕನಿಷೆ ಕ್ಯಾ ಸಿದ್ಧ ಭಯ? ಜಾಗೃತ ಅವಸ್ಥೆ ಹೇಳೋದ್ರಿಂದ ಏನು ಸಿದ್ಧಾತು? ಉತ್ತರ, ये ಜಾಗೃತ ಅವಸ್ಥಾ ಹೋವೆ ತಿಸ್ಕು ಬಿ ಮೈ ಜಾನ್ತಾ ಹೂँ. ಜಾಗೃತ ಅವಸ್ಥಾ ಇದ್ದಾಗ ನಾವು ತಿಳಿತೀವೋ? ಈಗ ನಾವೆಲ್ಲರೂ ಎಲ್ಲಿದ್ದೀವಿ? ಜಾಗೃತವಾಗಿದ್ದೀವಿ. ಈ ಜಾಗೃತ ಅನ್ನೋದು ನಮ್ಗೆ ಗೊತ್ತೈತಿ. ಅವರು ಸ್ವಪ್ನ ಸುಸುಪ್ತಿ ವಿಷಯ ನ ಹುವೆ ತಪ್ ತಿಸ್ಕೆ ಅಭಾವ ಕು ಬಿ ಮೈ ಜಾನ್ತಾ ಹೂँ. ಈಗ ಸ್ವಪ್ನನೂ ಇಲ್ಲ, ಸುಸುಪ್ತಿನೂ ಇಲ್ಲ ಅನ್ಬೇಕು. ಅವ್ರದ್ದು ಏನೈತಿ? ಇಲ್ಲಿ ಅಭಾವ ಐತಿ. ಆ ಅಭಾವ ಜ್ಞಾನ ನಮ್ಗೆ ಆಕೈತಿ. ಯಾತೆ ಜಾಗೃತ ಅವಸ್ಥಾ ಮೈ ನಹಿ और मेरी नहीं, ये ಸ್ಥೂಲ ದೇಹಕ್ಕೆ ಹೇ. ಇದು ಎದ್ರದೈತಿ? ಇದು ಸ್ಥೂಲ ದೇಹದಲ್ಲಿ ಇರ್ತೈತಿ. ಯಾಕಂದ್ರೆ ಸುಸುಪ್ತಿ ಒಳಗೆ ಸ್ಥೂಲ ದೇಹ ಇರಂಗಿಲ್ಲ, ಸ್ವಪ್ನದಾಗನು ಈ ಸ್ಥೂಲ ಶರೀರ ಇರೋದಿಲ್ಲ, ಅಲ್ಲೆಲ್ಲ ಬೇರೆನೇ ಇರ್ತೈತಿ. ಆದ್ರಿಂದ ಜಾಗೃತ ಅವಸ್ಥೆ, ಇದು ಜಾಗೃತ ಅವಸ್ಥೆ ಎದರದೈತಿ? ಇದು ಈ ಸ್ಥೂಲ ಶರೀರದ ಐತಿ. 3 ಅವಸ್ಥೆಗಳು, 3 ಶರೀರಗಳು. ಹೌದಲ್ಲ? 5 ಕೋಶಗಳು ಎಲ್ಲಾನು ಈ 3 ಶರೀರ ಒಳಗನೆ ಅಂತರ್ಭೂತು. ಇವ್ ಬಿಟ್ರೆ ಏನೂ ಇಲ್ಲ. ಅದಕ್ಕೆ ಪಂಚೀಕರಣ ತಿಳ್ಕೋಬೇಕು ಅಂತ ಹೇಳಿದ್ರು ಅವರು. ಮೈ ಇಸ್ಕಾ ಜಾನ್ಯ ಹಾರ ಸಾಕ್ಷಿ, ಘಟ ಸಾಕ್ಷಿ ಕಿ ನ್ಯಾಯ ಇಷ್ಟೇನೆ ಆರಾಮ. ಇಲ್ಲಿ ಏನು ವ್ಯವಹಾರ ನಡೆದವ, ಇಲ್ಲಿ ಏನು ಚಟುವಟಿಕೆಗಳು ನಡೆದವ, ಇದನ್ನೆಲ್ಲ ನಾನು ಅರಿತಕ್ಕಂಥ ಸಾಕ್ಷಿಯಾಗಿರೋದ್ರಿಂದ ಯಾರು ಯಾವುದು ತಿಳಿತಾರ ಅವ್ರು ಅದಕ್ಕಿಂತಲೂ ಬೆನ್ನೆ ಇರ್ತಾರ. ಹೀಗಾಗಿ ಇವ್ಯಾವು ನಾನಲ್ಲ. ಇಸ್ ರೀತಿ ಸೇ ಜಾಗೃತ ಅವಸ್ಥಾಕ ಮೈ ಸಾಕ್ಷಿ ಹೂँ. ಈ ರೀತಿಯಾಗಿ ಜಾಗೃತ ಅವಸ್ಥೆಗೆ ನಾನು ಸಾಕ್ಷಿಯಾಗಿದ್ದೇನೆ. ಇದನ್ನು ಪ್ರಶ್ನೆ ನಡೆಸೋಣ, ಬಿಡೋಣ? ಬಿಟ್ಬಿಡೋಣ. ಓಕೆ, ಮೊಬೈಲ್ ಬಂದ್ ಮಾಡಿ.